ಪೇರೆಂಟ್ಸ್ ಹಿಂಗ್ ಒಪ್ಸಿದ್ರಿ ಅದು ಇದು. ನಮ್ಮಮ್ಮ ಯಾವ್ದೇನೋ ಅದೇ ಹುಡುಗಿ ಲವ್ ಮಾಡ್ತಿದ್ರಿ ಇನ್ನೂ ಬಿಡ ನಾನು ಯಾವ್ದೋ ಇನ್ನೂ ಒಳ್ಳೆ ಸಂಬಂಧ ನೋಡ್ತೀನಿ ಅಂತ ನಮ್ಮಪ್ಪ ಹೇಳಿದ್ರು. ಅವಾಗ ಬರ್ಲಿಲ್ಲ ನನಗೆ ಸಪೋರ್ಟ್ ಅಂತ. ಇನಿಷಿಯಲ್ ಅಲ್ಲಿ ಅವ್ರು 3 ಜನ ಉಲ್ಟಾ ಹೊಡೆದ್ರು ಅಷ್ಟೇ. ನಮ್ಮಮ್ಮ ಹೌದಾ ನಾನೇನು ಹೇಳಕ್ ಆಗಲ್ಲ, ನಿಮ್ಮ ಅಪ್ಪಂಗ್ ಬಿಟ್ಟಿದ್ದು. ಓಪ್ ಇಲ್ಲ, ಯಾರು ಅಕ್ಸೆಪ್ಟೆನ್ಸಿ ಇಲ್ಲ. ಸಪೋರ್ಟ್ ಮಾಡ್ತಾರೆ ಅಂದ್ರೆ ಎಲ್ಲ ಉಲ್ಟಾ. ಈಗ ನಮ್ಮ ಅಪ್ಪಂಗೂ ತುಂಬಾ ಏನು ಗಳಿಗೆಗಳು ಸೆಟ್ ಮಾಡಿದೀನಿ. ಇವಾಗ ನಮ್ಮ ಅಪ್ಪ ಹೊಡಿತಾರೆ ಇಲ್ಲ ಇನ್ನೇನೋ ಮಾಡ್ತಾರೆ. ನಾನ್ ನೀಟಾಗಿ ರೆಡಿಯಾಗಿ ಫಾರ್ಮಲ್ಸ್ ಎಲ್ಲ ಹಾಕೊಂಡು ನಾನು ಹೋದ ತಕ್ಷಣ ಏನ್ ಬೈತಾರೋ ಏನೋ ಖಡಕ್ ಆಗಿ ಅಜ್ಜಿ ಪಾಪ ಅಜ್ಜಿ ಸಪೋರ್ಟ್ ಮಾಡ್ರಷ್ಟು ಯಾರು ಮಾಡಿಲ್ಲ. ಸೊ ವೆಲ್ಕಮ್ ಟು ಪಾರ್ಟ್ 2. ಇದ್ರಲ್ಲಿ ನಮ್ಮ ಮದ್ವೆ ಎಲ್ಲ ಹೇಳಿದೀವಿ, ಅಂದ್ರೆ ನಮ್ ಲವ್ ಸ್ಟೋರಿ ಬಗ್ಗೆ. ನಮ್ಮ ಮದ್ವೆ ಹೆಂಗ್ ಸ್ಟಾರ್ಟ್ ಆಯ್ತು ಅನ್ನೋದು ತುಂಬಾ ಜನ ಕ್ವೆಶನ್ಸ್ ಇದೆ. ಪೇರೆಂಟ್ಸ್ ಹೆಂಗ್ ಒಪ್ಸಿದ್ರಿ ಅದು ಇದು ಎಲ್ಲ ಮೇಜರ್ ಕ್ವೆಶ್ಚನ್ ಇಷ್ಟ. ನಿಮ್ ಪೇರೆಂಟ್ಸ್ ಹೆಂಗ್ ಒಪ್ಸಿದ್ರಿ ಹೆಂಗ್ ಹೇಳಿದ್ರಿ ಅದೆಲ್ಲ ಈ ವ್ಲಾಗ್ ಅಲ್ಲಿ ಇರುತ್ತೆ. ಸೊ ಸ್ಟಾರ್ಟ್ ಮಾಡಿ. ಫಸ್ಟ್ ಇವ್ರ ಪೇರೆಂಟ್ಸ್ ಒಪ್ಕೊಂಡಿದ್ದು, ಇವರೇ ಇವ್ರ ಪೇರೆಂಟ್ಸ್ ಗೆ ಹೇಳಿದ್ದು. ನನ್ನ ಪೇರೆಂಟ್ಸ್ ಗೆ 2021 ಅಲ್ಲೇನೋ ಹೇಳಿದೆ. ನಮ್ಮ ಅಮ್ಮಂಗ್ ಫಸ್ಟ್ ಹೇಳಿದೆ. ನಮ್ಮಮ್ಮ ಯಾವ್ದೇನೋ ಅದೇ ಹುಡುಗಿ ಲವ್ ಮಾಡ್ತಿದ್ದೆ ಇನ್ನೂ ಅಂತ ನಮ್ಮಮ್ಮ ಮಿಕ್ಸ್ಡ್ ರಿಯಾಕ್ಷನ್. ಅಪ್ಪಂಗೆ ಹೇಳು, ಅಪ್ಪನ ಹೆಂಗಾರು ಒಪ್ಸು ಅಂತ ನಮ್ಮ ಮಮ್ಮಿ ಬಿಟ್ಟಿದ್ರು. ನಮ್ಮ ಅಣ್ಣಂಗ್ ಮುಂಚೆಯಿಂದ ಗೊತ್ತಿತ್ತು ನಾನು ಆ ಹುಡುಗಿನೇ ಲವ್ ಮಾಡ್ತಿದ್ದೆ ಇನ್ನು ಅಂತ. ನಮ್ಮ ಅಪ್ಪಂಗೆ ಕ್ಯಾರಿ ಮಾಡಿದ್ದಾರೆ ಅಂತ ಗೊತ್ತಿರ್ಲಿಲ್ಲ, ಮಧ್ಯದಲ್ಲಿ ಡ್ರಾಪ್ ಮಾಡಿದಾರೇನೋ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಆಮೇಲೆ ನಮ್ಮ ಅಪ್ಪಂಗೆ ಒಂದ್ ಫೈನ್ ಡೇ ಮೂಡ್ ಚೆನ್ನಾಗಿದ್ದಾಗ ಹೇಳ್ದೆ ಹಿಂಗೆ ಅಂತ. ಹೌದಾ ಇನ್ನೂ ಅದೇ ಹುಡುಗಿ ಲವ್ ಮಾಡ್ತಿದ್ಯಾ, ಬಿಡ ನಾನು ಯಾವ್ದೋ ಇನ್ನೂ ಒಳ್ಳೆ ಸಂಬಂಧ ನೋಡ್ತೀನಿ ಅಂತ ನಮ್ಮ ಅಪ್ಪ ಹೇಳಿದ್ರು. ಬಟ್ ಆಯ್ತು, ಏನು ತಲೆ ಕೆಡ್ಸ್ಕೊಳಗಿಲ್ಲ, ಮ್ಯಾನೇಜ್ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ಒಪ್ಪಿಗೆ ತರಾನೇ ಕೊಟ್ಟಿದ್ರು ನಮ್ಮ ಅಪ್ಪ. ನಾನು ಏನು ಅಪೋಸ್ ಮಾಡ್ಲಿಲ್ಲ. ಹುಡುಗರು ಮನೇಲಿ ಯಾರು ಅಪೋಸ್ ಮಾಡಿ ಸರಿ ಮದ್ವೆ ಆಗಿ ಹೋಗು ಅಂತಾರೆ. ಹುಡುಗಿ ಮನೇಲೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡೋದು. ನನ್ಗೆ ಈಸಿ ಆಯ್ತು. ನಮ್ಮ ಮನೇಲಿ ಏನು ಅಪೋಸ್ ಮಾಡ್ಲಿಲ್ಲ. ನಾನು ನಿಭಾಯಿಸ್ತೀನಿ ಅಂತ ಅವ್ರಿಗೆ ನಂಬಿಕೆ ಇತ್ತು. ನಾನ್ ಹೇಗ್ ಒಪ್ಸ್ದೆ ಅಂತ ಅಂದ್ರೆ, ನಾನ್ ಇನಿಷಿಯಲ್ ಡೇಸ್ ಅಲ್ಲಿ ಇವ್ರದ್ದು ಹೇಳಿದ ತಕ್ಷಣ ಓಕೆ ಅಂತ ಅಂದ್ರು. ಮಧ್ಯ ಬೇರೆದ್ ನೋಡೋಣ ಹಂಗೆ ಹಿಂಗೆ ಅಂತಿದ್ರು. ಲೈಕ್ ಒಂಥರ ಓಕೆ ಮಾಡ್ದಂಗೆ ಇತ್ತು ಅವರು. ನಾನು ನಾನು ಆಫೀಸಲ್ಲಿ ಇದ್ದಾಗ ಇದು ವಿಷಯ ಫಸ್ಟ್ ನಮ್ಮ ಅಕ್ಕಂಗೆ ಗೊತ್ತಾಗಿದ್ದು. ಏನಕ್ಕೆ ಅಂದ್ರೆ, ಹಿಂಗೆ ನಮ್ಮ ಪಪ್ಪ ಅವಳಿಗೆ ಇನ್ನೇನ್ ಮದ್ವೆ ಮಾಡ್ತೀನಿ, ಅವ್ರಿಗೆ ಏನ್ ಡೌಟ್ ಇತ್ತೋ ಏನೋ ಗೊತ್ತಿಲ್ಲ. ಕಾಲ್ ಅಲ್ಲಿ ಈ ತರ ನಂಗೆ ಕ್ಲಾರಿಟಿ ಇಲ್ಲ ಏನ್ ಮಾತಾಡಿದ್ರು ನಮ್ಮ ಅಕ್ಕ ಮತ್ತೆ ನಮ್ಮ ಪಪ್ಪ ಅಂತ. ನಾನು ಆಫೀಸಿಂದ ಬಂದೆ, ನಮ್ಮ ಅಕ್ಕಂಗೆ ಅಪ್ಪ ಫೋನ್ ಮಾಡಿದ್ರು. ಇನ್ನೇನ್ ಮದ್ವೆ ಮಾಡ್ತೀನಿ, ಯಾರನ್ನಾದ್ರೂ ಲವ್ ಮಾಡ್ತಿದ್ದಾಳ ಏನು ಆತರ ಏನೋ ಕೇಳು ಅಂತ ಏನೋ ಹೇಳ್ದಂಗೆ. ನಂಗೆ ಒಂಚೂರು ಸಣ್ಣ ಧ್ವನಿಲ್ ಕೇಳ್ಸಿತ್ತು ಅಷ್ಟೇ. ನಾನು ಏನೋ ಕೇಳಕ್ ಹೋಗ್ಲಿಲ್ಲ. ಅವಳು ಏನು ಅದ್ರ ಬಗ್ಗೆ ಅವತ್ತು ಹೇಳಲಿಲ್ಲ. ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಅವಳನ್ನ ಹಾಫ್ ವೇ ಡ್ರಾಪ್ ಮಾಡಿ ಹೋಗ್ತಿದ್ದೆ. ಅವಾಗ ಅವಳು ಕೇಳಿದ್ಲು, ಅಪ್ಪ ನಿಂಗ್ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ರೆಡಿ ಇದ್ಯಾ ಮದ್ವೆಗೆ ಅಂತ, ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ, ಹಿಂಗೆ ಏನಾದ್ರು ಇದ್ರೆ ಈಗ್ಲೇ ಹೇಳ್ಬಿಡು ಅಂತ. ಆಗ ನಾನು ಅಷ್ಟು ದಿನ ಮುಚ್ಚಿಟ್ಕೊಂಡ್ ಬಂದಿ, ಅವಾಗ್ಲೂ ಮುಚ್ಚಿಟ್ರೆ ಇಟ್ಸ್ ನಾಟ್ ಗುಡ್ ಆಪ್ಷನ್, ಗುಡ್ ಒಪಿನಿಯನ್ ಅಂದ್ಕೊಂಡು ಅವಾಗ ಹೇಳ್ದೆ ಲವ್ ಮಾಡ್ತಾ ಇದ್ದೀನಿ. ಅವಳು ಶಾಕಿಂಗ್, ಯಾರನ್ನ, ಯಾವಾಗಿಂದ, ಹಂಗೆ ಹಿಂಗೆ ಅಂತ. ನಾನ್ ಹಿಂಗೆ ಸಚಿನ್ನ ಅದು ಇದು ಅಂತ ಎಲ್ರಿಗೂ ಗೊತ್ತು. ಅಂಡ್ ಫಸ್ಟ್ ರಿಯಾಕ್ಷನ್ ಅವ್ರೇನು ಓಕೆ ಅಂತ ಹೇಳಲಿಲ್ಲ. ಶಿ ವಾಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಅನ್ಸುತ್ತೆ. ಈ ಲವ್ ಎಲ್ಲ ಬೇಡ, ಹಂಗೆ ಹಿಂಗೆ ಇದೇ ಕೆಲ್ಸ ಮಾಡ್ತೀಯಾ, ಅಪ್ಪಂಗೆ ಇಷ್ಟ ಇಲ್ಲ ಅಂತ ಗೊತ್ತಲ್ವಾ. ಲೈಕ್ ಸಿಸ್ಟರ್ಸ್ ಹೇಗ್ ರಿಯಾಕ್ಟ್ ಮಾಡ್ತಾರೆ ಅದೇ ತರ ರಿಯಾಕ್ಟ್ ಮಾಡಿದ್ರು. ಸಪೋರ್ಟ್ ಅಂತ ಅವಾಗ ಬರ್ಲಿಲ್ಲ ನನಗೆ ಸಪೋರ್ಟ್ ಅಂತ. ಅದು ಬೇಡ ಇದು ಬೇಡ ಅಂತೆಲ್ಲ ಹೇಳಿದ್ರು. ಸೊ ಅವಾಗ ಸ್ವಲ್ಪ ಹಾರ್ಟ್ ಫೇಸ್, ಬೇಜಾರಿತ್ತು ನನ್ಗೆ. ಇವಳು ನನ್ಗೆಲ್ಲ ಹೇಳ್ಕೊತಿದ್ವಲ್ಲ, ನನ್ಗೂ ಏನೋ ಹಿಂಗ್ ರಿಯಾಕ್ಷನ್. ಅದು ನಾನು ಬೆಂಗಳೂರಲ್ಲಿ ಇದ್ದೀನಿ, ಇವ್ರು ಮೈಸೂರಲ್ಲಿ ಇದ್ದಾರೆ. ಆ ಟೈಮಲ್ಲಿ ನಮ್ಮ ಅಕ್ಕಂಗೆ ಗೊತ್ತಾಗಿದ್ದು. ನಾನು ಅವ್ರಿಗೂ ಸ್ವಲ್ಪ ಬೇಜಾರಿತ್ತು, ಏನಪ್ಪಾ ನೆಕ್ಸ್ಟ್ ಇವ್ರ ಅಕ್ಕನೇ ಒಪ್ಲಿಲ್ಲ. ನಾನ್ ಅನ್ಕೊಂಡಿದ್ದೆ ನಮ್ಮ ಅಕ್ಕ ಸಪೋರ್ಟ್ ಮಾಡ್ತಾರೆ ಅಂತ. ನಾನು ಹೇಳಿದೆ ನಮ್ಮ ಅಕ್ಕ ಬಾವ ಸಪೋರ್ಟ್ ಮಾಡ್ಬೋದೇನೋ ನನಗೆ. ಅಕ್ಕ ಬಾವ ತಂಗಿ 3 ಜನ ಸಪೋರ್ಟ್ ಮಾಡ್ತಾರೆ, ಪಪ್ಪ ಮಮ್ಮಿನ ಫೇಸ್ ಮಾಡ್ಬೇಕು ನಾನು ಅಂತ ನಾನು ಅನ್ಕೊಂಡಿದ್ದು. ಆದ್ರೆ ಇನಿಷಿಯಲ್ ಅಲ್ಲಿ ಅವ್ರು 3 ಜನ ಉಲ್ಟಾ ಹೊಡೆದ್ರು. ಅಷ್ಟು ಸಪೋರ್ಟ್ ಬರ್ಲಿಲ್ಲ. ಬಿಕಾಸ್ ಅವ್ರಿಗೂ ಕನ್ಸರ್ನ್ ಇರಲಿಲ್ಲ, ಆತರ ಹೇಳಿಲ್ಲ. ಅವ್ರೆಲ್ಲರಿಗೂ ಇದ್ದಿದ್ದು ಅಪ್ಪನ ಒಪ್ಪಿಸ್ಕೊಂಡ್ರೆ ನಾವು ಹೋಗ್ತೀವಿ. ಮೇಜರ್ ಥಿಂಗ್ ಮೊದ್ಲು ನಮ್ ಪಪ್ಪ. ಇನಿಷಿಯಲ್ ಡೇಸ್ ಅವ್ರ 3 ಜನ ಎಲ್ಲ ಒಂದ್ಸತಿ ಫಸ್ಟ್ ನಮ್ಮ ಅಕ್ಕಂಗೆ ಹೇಳ್ದೆ ಮುಗೀತು. ಆಮೇಲೆ ನೆಕ್ಸ್ಟ್ ಅವಳು ಸರಿ ಆಯ್ತು, ನಾನು ಸಪೋರ್ಟ್ ಅಂತಾನು ಮಾಡಲ್ಲ, ಬೇಡ ಅಂತಾನು ಹೇಳಲ್ಲ, ನೀನ್ ಪಪ್ಪನ್ ಒಪ್ಪಿಸ್ಕೋ. ನಾನಾಗೆ ಪಪ್ಪನ ಹತ್ರ ನಾನು ಕೇಳ್ಕೊಂಡೆ, ನಿನ್ ಪಪ್ಪಂಗೆ ಹೇಳು, ಕನ್ವಿನ್ಸ್ ಮಾಡು ಪ್ಲೀಸ್ ಹಂಗೆ ಹಿಂಗೆ ಅಂತ. ನಾನಂತೂ ಆ ಕೆಲಸ ಮಾಡಲ್ಲ, ನಾನ್ ಕನ್ವಿನ್ಸ್ ಮಾಡಲ್ಲ, ನಿಂಗ್ ಬಿಟ್ಟಿದ್ದು, ನಿನ್ ಪಪ್ಪಂಗೆ ಹೇಳಿ ಒಪ್ಪಿಸ್ಕೊ, ನಾವು ಖುಷಿಯಿಂದ ಮಾಡ್ಕೊಡ್ತೀವಿ ಅನ್ನೋ ತರ. ಸರಿ ಆಯ್ತು. ನೆಕ್ಸ್ಟ್ ನಾನು ನನ್ ತಂಗಿಗೆ ಹೇಳ್ದೆ. ಒಂದ್ಸತಿ ಹಂಗೆ ಆಫೀಸಲ್ಲೇ ಇದ್ದೆ. ಅದಕ್ಕೂ ನಮ್ಮ ಅಕ್ಕಂಗೇನೋ ಅವಳು ಹೇಳ್ಬಿಟ್ಟೆ. ನನ್ ತಂಗಿಗೆ ಅಷ್ಟೊಂದು ನನ್ ಟೈಮ್ ಇವಾಗೆಲ್ಲ ಅವಾಗೆಲ್ಲ ಗಾಡಿಲಿ ಬರ್ಬೇಕಾದ್ರೆ ಎಲ್ಲ ತುಂಬಾ ಯೋಚನೆ ಮಾಡಿ ಅದು ಭಯ, ಅವ್ರ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಅಂತ. ಅವಳಿಗೆ ಹೇಳ್ದೆ. ಅವಳು ಸುಮ್ನೆ ತಗೊಂಡ್ಲು, ನಾನು ಅನ್ಕೋತಾ ಇದ್ದೆ ಅನ್ನೋ ತರ ರಿಯಾಕ್ಟ್ ಮಾಡಿದ್ಲು. ಗೊತ್ತಿತ್ತು ಚಂದುಗೆ, ಆಬ್ವಿಯಸ್ಲಿ ತುಂಬಾ ಅಬ್ಸರ್ವ್ ಮಾಡಿರ್ತಾಳೆ, ಅವಳು ಹೆಂಗೆಸ್ಟ್ ಅಲ್ವಾ ಎಲ್ಲ ಗೊತ್ತಾಗಿರುತ್ತೆ ಅವಳಿಗೆ. ನಾ ಅನ್ಕೋತಾ ಇದ್ದೆ, ನಾನ್ ಕೇಳಕ್ ಬಂದಿರ್ಲಿಲ್ಲ,
ಏನು ನಿನ್ನಿಷ್ಟ, ಪಪ್ಪನ ಹತ್ರ ಮಾತಾಡು ಅಂತ ಅವಳ ಆನ್ಸರ್ ಅದೇ ಆಗಿತ್ತು. ಎಲ್ಲ ಅಪ್ಪನ ಮೇಲೆ ತೋರಿಸ್ತಿದ್ರು, ಅಪ್ಪನ್ಗೆ ಒಪ್ಸು ಅಂತಾನೆ ಹೇಳ್ತಿದ್ರು ಇವಳಿಗೆ. ಆಮೇಲೆ ನೆಕ್ಸ್ಟ್ ನಮ್ಮ ಮಮ್ಮಿಗೆ ಹೇಳ್ಬೇಕು. ನಮ್ಮ ಮಮ್ಮಿಗೆ ಸಚಿನ್ ಕ್ಲೋಸ್, ನನ್ ಬೆಸ್ಟ್ ಫ್ರೆಂಡ್ ಅನ್ನೋ ಮಗನ್ ತರನೇ ಟ್ರೀಟ್ ಮಾಡ್ತಿದ್ರು. ನಮ್ಮ ಮನೇಲೆಲ್ಲ ಇವ್ ನನ್ ಬೆಸ್ಟ್ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದು. ನಾವು ಅದೇ ತರ ಇದ್ದಿದ್ದು, ಜಾಸ್ತಿ ಏನು ಲವರ್ಸ್ ಹಂಗೆ ಹಿಂಗೆ ಸುತ್ತೀವಿ ಮಾಡ್ತೀವಿ. ಅಂದ್ರೆ ಇವಳಿಗೆ ಬೇರೆ ಯಾರು ತೋರ್ಸಿಲ್ಲ, ಫ್ರೆಂಡ್ಸ್ ನ ತೋರ್ಸಿಲ್ಲ, ನನ್ನ ಬಿಟ್ಟು ಬೇರೆ ಯಾವ ಫ್ರೆಂಡ್ಸ್ ತೋರ್ಸಿಲ್ಲ. ನಾನು ಒಬ್ನೇ ಸಚಿನ್, ಗಗನಿಗೆ ಒಂದೇ ಫ್ರೆಂಡ್ ಇರೋದು ಸಚಿನ್ ಅಂತ ಅನ್ಕೊಂಡಿದ್ದೆ. ನಾರ್ಮಲ್ ಬೇರೆ ಫ್ರೆಂಡ್ಸ್ ಗೊತ್ತು, ಆದ್ರೆ ಇವ್ರ ತರ ಇಷ್ಟೊಂದು ಗೊತ್ತಿಲ್ಲ. ಸೊ ನನಗೇನ್ ಭಯ ಇತ್ತು, ಫ್ರೆಂಡ್ ಅಂತ ಹೇಳಿದ್ದೆ, ಏನಿದು ಅಂತ ಏನಾದ್ರು ಅಂದ್ಬಿಡ್ತಾರೆ. ತುಂಬಾ ಯೋಚನೆ ಆ ಟೈಮ್ ಅಲ್ಲಿ. ಇವಳು ಹೇಳ್ತಿದ್ದಾಳೆ ಅಂದ್ರೆ ನನಗೆ ನಾನು ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ. ನಾನು ಮೆಸೇಜ್ ಆಗ್ತಿದ್ದೆ, ಇವತ್ತು ಹೇಳ್ತೀನಿ, ಇವತ್ತು ಹೇಳಕ್ ಆಗಿರ್ಲಿಲ್ಲ, ಪುನಃ ನಾಳೆ, ಇವತ್ತು ಹೇಳ್ತೀನಿ. ನಾನು ಹೇಳು ಅಂತ ಫೋರ್ಸ್ ಮಾಡ್ತಿದ್ದು. ನಾನು ಹೇಳ್ಬೇಕು, ಟೈಮ್ ಆಗುತ್ತೆ, ಇಲ್ಲಾಂದ್ರೆ ನಮ್ಗೆ ಗ್ಯಾಪ್ ಸಿಗಲ್ಲ ಮದ್ವೆಗೆಲ್ಲ. ಆಮೇಲೆ ನಾನು ಬೆಂಗಳೂರಿಂದ ಬರದೇ ಒಂದೇ ದಿನಕ್ಕೆ, ಸಂಡೇ ಒಂದಿನ ಲೀವ್ಗೆ ಹೇಳ್ಬೇಕು ನಂಗೆ ಟೈಮೇ ಸಿಗ್ತಿರ್ಲಿಲ್ಲ. ಇವತ್ತು ಹೇಳೋಣ, ನಾಳೆ ಹೇಳೋಣ, ಆ ಟೈಮ್ ಈಗ ಹೇಳೋಣ ಅಂತ ಅನ್ಕೋತಿದ್ದೆ, ಯಾರಾದ್ರೂ ಬಂದ್ಬಿಡ್ತಿದ್ರು, ಇಲ್ಲ ನಮ್ಮ ಮಮ್ಮಿ ಮೂಡ್ ಹಾಳಾಗ್ಬಿಡ್ತಿತ್ತು, ಆ ತರಾನೇ ಆಗ್ತಿತ್ತು. ಈಗ ಒಂದ್ ಫೈನ್ ಡೇ ಇನ್ನೇನ್ ಮಲ್ಕೋಬೇಕು, ಆ ಟೈಮಲ್ಲಿ ನಮ್ಮ ಅಮ್ಮಂಗೆ ಹೇಳ್ದೆ, ಮಮ್ಮಿ ಹಿಂಗೆ ಒಂದ್ ಹುಡ್ಗನ್ ಇಷ್ಟ ಪಡ್ತಾ ಇದ್ದೀನಿ, ಪಪ್ಪಂಗೆ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ ಅಂತ. ಯಾರು? ಸಚಿನ್ನು. ನಮ್ಮಮ್ಮ ಹೌದಾ. ನಮ್ಮಮ್ಮಂತ ಸ್ವಲ್ಪ ಏನ್ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬೈತಾರೋ ರೇಗ್ತಾರೋ ಅಂತ, ಆ ರಿಯಾಕ್ಷನ್ ಇರ್ಲಿಲ್ಲ. ಸ್ವಲ್ಪ ಕಾಮ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ತಗೊಂಡ್ರು. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಗೊಂಡು ಹೌದಾ. ಅವಾಗ ಹೇಳ್ದೆ ನಾನು, ಇವ್ರು ಹಿಂಗ ಅರ್ನ್ ಮಾಡ್ತಾ ಇದಾರೆ, ಈ ಕೆಲ್ಸದಲ್ಲಿ ಇದಾರೆ, ಇದು ಮಾಡ್ತವ್ರೆ, ಅದ್ ಮಾಡ್ತವ್ರೆ, ಅದೆಲ್ಲ ಅವಾಗ ಹೇಳ್ದೆ. ಅಲ್ಲಿ ತನಕ ಏನು ಅಷ್ಟೊಂದು ಹೇಳಿರ್ಲಿಲ್ಲ. ಆಮೇಲೆ ನಮ್ಮ ಮಮ್ಮಿ ಏನ್ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಬೈತಾರೆ ಆತರ ಏನ್ ರಿಯಾಕ್ಷನ್ ಬರ್ಲಿಲ್ಲ, ಕಾಮಾಗಿ ತಗೊಂಡ್ರು. ಆದ್ರೆ ಅವ್ರದ್ದು ಒಂದೇ ಇದ್ದಿದ್ದು, ನಾನೇನು ಹೇಳಕ್ ಆಗಲ್ಲ, ನಿಮ್ಮ ಅಪ್ಪಂಗ್ ಬಿಟ್ಟಿದ್ದು. ನಿಮ್ಮ ಅಪ್ಪನ್ ನಿಮ್ಮ ಅಪ್ಪ ಒಪ್ಪಿದ್ರೆ ನನ್ ಖುಷಿ. ತುಂಬಾ ಸ್ಟ್ರಿಕ್ಟ್, ಎಲ್ಲದಕ್ಕೂ ಹೇಳ್ತಾರೆ, ಅಷ್ಟು ಭಯ ಇಟ್ಟಿದ್ರು. ಪಪ್ಪನ ಒಪ್ಸೋದೇ ದೊಡ್ಡ ಟಾಸ್ಕ್. ನಿಮ್ ಪಪ್ಪನ ಒಪ್ಪಿಸ್ಕೊ, ನಿಮ್ ಪಪ್ಪ ಒಪ್ಪಿದ್ರೆ ನಾವು ಖುಷಿಯಾಗಿ ಮಾಡ್ಕೋತೀವಿ. ನಮ್ಮ ಅಕ್ಕನೂ ಅದೇ ಆನ್ಸರ್, ನನ್ ತಂಗಿನೂ ಅದೇ ಆನ್ಸರ್, ಈಗ ನಮ್ಮ ಅಮ್ಮನೂ ಅದೇ ಆನ್ಸರ್. ನನಗೆ ಎಲ್ಲಿಂದನೂ ಒಂದು ಲೈಕ್ ಓಪ್ ಇಲ್ಲ, ಯಾರು ಅಕ್ಸೆಪ್ಟೆನ್ಸ್ ಇಲ್ಲ. ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಎಲ್ಲ ಉಲ್ಟಾ, ಈಗ ಎಲ್ಲ ಫುಲ್ ಅಪ್ಪನ ಕಡೆಗೆ ನಿಲ್ಸ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಅಮ್ಮನ ರಿಯಾಕ್ಷನ್ ಓಕೆ ಅಂತ ಅನ್ಸ್ತು, ಆದ್ರೆ ಅಕ್ಸೆಪ್ಟೆನ್ಸ್ ಇಲ್ಲ ಅಮ್ಮನ ಕಡೆಯಿಂದನು. ಅಪ್ಪನ್ ಕೇಳ್ಕೊ, ಸರಿ ಈಗ ಫೈನಲ್ ಕಾಲ್ ನಮ್ಮ ಅಪ್ಪಂಗೆ ಹೇಳ್ಬೇಕು. ಅಕ್ಟೋಬರ್ ಅಲ್ಲೇನೋ ತುಂಬಾ ನಮ್ಮ ಅಪ್ಪಂಗೂ ತುಂಬಾ ಏನು ಗಳಿಗೆಗಳು ಸೆಟ್ ಮಾಡಿದೀನಿ, ಇವಾಗ ಹೇಳೋಣ ಅವಾಗ ಹೇಳೋಣ ಅಂತ. ಎಲ್ಲ ಫ್ಲಾಪ್ ಆಯ್ತು, ಕೆಲ್ಸನೂ ಬಿಟ್ಟು ಬಂದ್ಬಿಟ್ಟೆ. ಬಂದ ಮೇಲೆ ಅಕ್ಟೋಬರ್ ಅಲ್ಲಿ ಮಾಲೆ ಅಮಾವಾಸ್ಯೆ ಇರುತ್ತಲ್ಲ, ಆ ಟೈಮಲ್ಲಿ ಊರಲ್ಲಿ ಇದ್ವಿ. ಹೇಳ್ಲೇಬೇಕು ಇವಾಗ ಏನಾದ್ರು, ಅದು ಮದ್ವೆ ಪ್ರಪೋಸಲ್ಸ್ ಬರ್ತಾ ಇತ್ತು, ನಮ್ಮ ಅಪ್ಪ ಕೇಳ್ತಾ ಇದ್ರು. ಯಾವ್ದಾರ ಹುಡ್ಗ ಮನೆಗ್ ಬಂದ್ಬಿಟ್ರೆ ಅನ್ನೋದ್ ಭಯ ಅಲ್ವಾ, ನಂಗೆ ಯಾರಿಗೂ ಟೀ ಕಾಫಿ ಕೊಡಕ್ ಇಷ್ಟ ಇರ್ಲಿಲ್ಲ. ಸೊ ಹೇಳ್ಲೇಬೇಕು ಅಂತ. ಅದು ಹೇಳಕ್ ಆಗಲ್ಲ, ಹೊಟ್ಟೆ ಒಳಗಡೆ ಎಲ್ಲ ಬಟರ್ಫ್ಲೈಸ್. ನಾನು ನೈಟ್ ಇಂದ ಯೋಚನೆ ಮಾಡ್ಕೊಂಡಿಲ್ಲ, ನಾಳೆ ಹೇಳ್ಲೇಬೇಕು ಅಂತ ಮಲ್ಕೊಂಡಿದ್ದು. ಬೆಳಿಗ್ಗೆ ನನ್ ತಂಗಿ ಮೈಸೂರ್ಗೆ ಹೋಗ್ತಾ ಇದ್ಲು, ಅಪ್ಪ ಡ್ರಾಪ್ ಮಾಡಕ್ಕೋಸ್ಕರ ಹೋಗ್ತಾ ಇದ್ರು. ಅವಳು ಚಳಿ ಪಾಪ ಕಾರಲ್ಲಿ ಬಿಟ್ಕೊಡು ಅಂತ ಅಂದ್ರು. ನಾನು ಅದೇ ಸಿಕ್ಕಿದ ಚಾನ್ಸ್ ಅಂತ ನಾನು ಬರ್ತೀನಿ, ಬನ್ನಿ ಅಂತ ಬಂದೆ. ಆವಾಗ ಇಲ್ಲ ನಮ್ಮಪ್ಪ ನೀನೇ ಹೋಗಿ ಬಿಟ್ಕೊಡು ಅಂತ, ಇಲ್ಲ ನೀವು ಬನ್ನಿ ಅಂತ ಹೆಂಗೋ ಮಾಡಿ 3 ಜನ ಹೋಗಿ ನನ್ನ ತಂಗಿನ ಡ್ರಾಪ್ ಮಾಡಿ ಬಂದ್ವಿ. ಆನ್ ದ ವೇ ಬರ್ಬೇಕಾದ್ರೂ ಫುಲ್ ಹಾರ್ಟ್ ರೇಟ್ ಮೇಲೆ ಹೋಗ್ಬಿಟ್ಟಿದೆ. ಫುಲ್ ಭಯ ಹೆಂಗ್ ಹೇಳೋದು. ನಾನೇ ಡ್ರೈವಿಂಗ್ ಸೀಟಲ್ಲಿ ಇದ್ದೀನಿ, ಡ್ರೈವ್ ಮಾಡ್ತಾ ಇದ್ದೀನಿ. ಹೆಂಗ್ ಹೇಳಿ ಇನ್ನೇನ್ 5 ಮಿನಿಟ್ಸ್ ರೀಚ್ ಆಗ್ತೀವಿ ಊರಿಗೆ, ಮನೆಗೆ. ಆಗ ಹೇಳ್ದೆ, ಪಾಪ ಹಿಂಗೆ ನಾನೊಂದು ಹುಡ್ಗನ್ ಇಷ್ಟ ಪಡ್ತಾ ಇದ್ದೀನಿ ಅಂತ. ನಮ್ಮಪ್ಪ ಯಾರು? ಸಚಿನಾ? ರಿಯಾಕ್ಷನ್. ನಮ್ಮಪ್ಪನ ಫಸ್ಟ್ ರಿಯಾಕ್ಷನ್ ಯಾರು? ಸಚಿನಾ? ನಾನು ಹ್ಞೂ ಪಾಪ, ಇದೆಲ್ಲ ಬೇಡ, ಏನ್ ಲವ್ ಗಿವು ಅಂತ ಅಂದ್ರು. ಅಂಡ್ ನಮ್ಮ ಅಪ್ಪನೂ ಸೀರಿಯಸ್ಲಿ ಹೇಳ್ಬೇಕು, ನಾನ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ನಮ್ಮ ಅಪ್ಪ ಹೊಡಿತಾರೆ ಇಲ್ಲ ಇನ್ನೇನೋ ಮಾಡ್ತಾರೆ. ನಮ್ಮಪ್ಪ ಹೊಡಿಯೋದು ಇಲ್ಲ, ಹೊಡಿಲಿ ಬಿಡ್ಲಿ, ನಮ್ಮಪ್ಪ ಮಾತ್ ಬಿಟ್ಬಿಟ್ರೆ ನಂಗೆ ತುಂಬಾ ಆಗಲ್ಲ, ಅದನ್ನ ಯಾರು ತಗೊಳಕ್ ಆಗಲ್ಲ. ಈ ತರ ಎಲ್ಲ ಮಾಡ್ತಾರೆ, ಮಾತ್ ಬಿಟ್ಬಿಟ್ರೆ ಏನ್ ಮಾಡೋಣ, ಅವ್ನು ಮಾತಾಡಿಸದೇ ಇದ್ರೆ, ನನಗ್ ಫೋನ್ ಮಾಡದೇ ಇದ್ರೆ, ಈ ತರ ತುಂಬಾ ಇತ್ತು. ಹೇಳ್ದಾಗ ನಮ್ಮಪ್ಪ ಕಾಮಾಗೆ ಬಿಹೇವ್ ಮಾಡಿದ್ರು, ನಾರ್ಮಲ್ ಆಗಿ ಬಿಹೇವ್ ಮಾಡಿದ್ರು. ಸಚಿನ ಅಂದ್ರು, ಹ್ಞೂ ಪಾಪ ಅಂತಂದೆ. ಆಮೇಲೆ ನಾನೇ ಹೇಳಕ್ ಸ್ಟಾರ್ಟ್ ಮಾಡಿದೆ, ಅವ್ರು ಏನ್ ಮಾಡ್ತಿದ್ದಾರೆ, ಏನ್ ಕೆಲಸ ಮಾಡ್ತಿದ್ದಾರೆ, ಹೆಂಗ್ ಅರ್ನ್ ಮಾಡ್ತಾ ಇದಾರೆ, ಅವ್ರ ಮನೆ ಕಡೆ ಏನು, ಅವ್ರ ಅಪ್ಪ ಅಮ್ಮ ಎಲ್ಲದ್ರ ಬಗ್ಗೆನೂ ಹೇಳ್ದೆ. ನಮ್ ಪಾಪ ಅದೇನ್ ಲವ್ ಗಿವು ಅಂತ ಮಾಡ್ತಿರೋ, ಏನೋ ಹೆಸರು ಬಲ ಬರಲ್ಲ. ಆಮೇಲೆ ದೂರಿಗೆ ನಮ್ದು ಬಂದು ಒಳನರಸೀಪುರ, ಇವ್ರು ಬಂದು HD ಕೋಟೆ, ದೂರಿಗೆಲ್ಲ ಕೊಡ್ಬೇಕು. ಅವ್ರ ಹೆಂಗೋ ಏನೋ, ಜನ ಹೆಂಗೋ ಏನೋ ಗೊತ್ತಿರಲ್ಲ, ಅಲ್ಲಿಗೆ ಕೊಡ್ಬೇಕು ಅಂತ ಅವ್ರ ಕನ್ಸರ್ನ್ ಅದು. ಲೈಕ್ ಬೇಡ ಬೇಕು ಹೇಳಿಲ್ಲ, ಬಟ್ ಅವ್ರ ಕನ್ಸರ್ನ್
ದೂರಿಗೆ ಕೊಡ್ಬೇಕು, ದೂರ ಕಳ್ಸ್ಕೊಡ್ಬೇಕು, ಹೆಸರು ಬಲ ಬರುತ್ತೋ ಇಲ್ವೋ, ಆಮೇಲೆ ಸೇಮ್ ಏಜು, ಆಮೇಲೆ ಇವ್ರು ಸ್ವಲ್ಪ ಸೆಟಲ್ ಆಗಿಲ್ಲ, ಸೇಮ್ ಏಜ್ ಆಗಿರೋದ್ರಿಂದ ಇದು ಅವ್ರ ಕನ್ಸರ್ನ್ ಇತ್ತು. ಅದ್ 5 ನಿಮಿಷದಲ್ಲಿ ನಾನು ಹಿಂಗೆ ಅಂತ ಏನೇನೋ ಬ್ರೀಫ್ ಆಗಿ ಹೇಳ್ಬಿಟ್ಟೆ, ಮನೇಲಿ ಹೋಗಿ ಕಾರ್ ನಿಲ್ಸ್ದೆ. ನಮ್ಮಪ್ಪ ಏನು ಹೇಳಿಲ್ಲ ಮುಂದಕ್ಕೆ, ಕಾರ್ ಎಳ್ದ್ಬಿಟ್ಟು ಹೋದ್ರು. ನನಗ್ ಕೇಳಿ ಯಾರು ಸಚಿನ ಅಂತ ಅವ್ರ ಪಪ್ಪಂಗೆ ನನ್ ಬಗ್ಗೆ ಗೊತ್ತಲ್ಲ, ನಾನೇ ಇರ್ಬೋದು ಅಂತ ಇದೆಯಲ್ಲ, ಅಷ್ಟೇ ಸಾಕಿತ್ತು ನನ್ಗೆ. ನನಗೆ ಸಮಾಧಾನ ಇತ್ತು. ಯಾರಿಂದ ಏನಾದ್ರೂ ಗೊತ್ತಾಗಿತ್ತು. ನಾವೆಲ್ಲೂ ಅಷ್ಟು ಯಾರಿಗೂ ಕಾಣಿಸ್ಕೊಂಡೇ ಇಲ್ಲ, ನಾವ್ ಅಷ್ಟು ಓಡಾಡ್ತಿರ್ಲಿಲ್ಲ, ನಾವ್ ಲವರ್ಸ್ ದರ ಎಲ್ಲೂ ಕಾಣಿಸ್ಕೊಂಡೇ ತಾನೇ ಇರ್ಲಿಲ್ಲ. ಕೈ ಇಟ್ಕೊಂಡು ಓಡಾಡೋದು, ಮಾಡೋದು, ಎಲ್ಲಾ ಕಡೆ ಸುತ್ತೋದು ಅದೆಲ್ಲ ಮಾಡೇ ಇರ್ಲಿಲ್ಲ. ಸೊ ಯಾರಿಂದ ಗೊತ್ತಾಗಿತ್ತು ಇಲ್ಲ ನಮ್ಮ ಪಪ್ಪ ಗೆಸ್ ಮಾಡಿದ್ರು ಏನಂತಾನು ಗೊತ್ತಿಲ್ಲ. ಲೈಕ್ ಎಲ್ಲಿಂದ ರೂಮರ್ಸ್ ತರ ಬಂದಿತ್ತೇನೋ ಅನ್ಸುತ್ತೆ ನನಗೆ. ಯಾರು ಅಬ್ಸರ್ವ್ ಮಾಡಿ ಹೇಳಿರ್ತಾರೆ. ಸೊ ಅವ್ರಿಗೆ ಆತರ ಒಂದು ಆಮೇಲೆ ಆಗ್ಲೇ ವ್ಲಾಗ್ ಸಾಗಾ ಅಂತ ಪೇಜ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಸಾಗಾ ಅಂದ್ರೆ ಸಚಿನ್ ಗಗನ ಯಾರಾದ್ರೂ ನೋಡಿ ಹೇಳಿರ್ತಾರೆ. ಅದ್ ನಂಗೆ ಭಯ ಸ್ಟಾರ್ಟ್ ಮಾಡೋದಕ್ಕೆ. ಆದ್ರೆ ಇವ್ರು ಏನಾದ್ರು ತಗೊಳ್ಳೇಬೇಕು ಸ್ಟೆಪ್ ಅಂತ ಅವ್ರು ತಗೊಂಡಿದ್ದು. ಆಮೇಲೆ ಅಪ್ಪಂದು ಅಕ್ಸೆಪ್ಟೆನ್ಸ್ ಇಲ್ಲ. ನಾನು ಅಕ್ಟೋಬರ್ ಅಲ್ಲಿ ಹೇಳಿದ್ದು, ಏನು ಹೇಳ್ತಾನೆ ಇಲ್ಲ ಅವರು. ಆಮೇಲೆ ಡಿಸೆಂಬರ್ ಅಲ್ಲಿ ಒಂದ್ಸತಿ ಕೇಳ್ದೆ. ಆಮೇಲೆ ನಮ್ಮ ಪಪ್ಪ ಏನಾದ್ರು ಈ ಕಡೆ ಕಾಯ್ತಾ ಇರೋ ಏನಂದ್ರೆ ಅಪ್ಪ ಏನಂದ್ರು, ಏನಾರು ಹೇಳ್ತಾರ, ಏನಾರು ಮಾತಾಡೋದ್ರ ಅದ್ರ ಬಗ್ಗೆ ಅಂತ ನಾನಿಲ್ಲಿ ಕೇಳ್ತಾ ಇರೋದು ಇವಳನ್ನ ಯಾವಾಗ್ಲೂ. ಅಲ್ಲಿ ಪಪ್ಪ ಏನು ಮಾತಾಡ್ತಾನೆ ಇಲ್ಲ ಮದುವೆ ಬಗ್ಗೆ. ಆಮೇಲೆ ಒಂದ್ ಸ್ವಲ್ಪ ಮಾತಾಡೋದ್ರಲ್ಲಿ ಬಿಹೇವಿಯರ್ ಚೇಂಜ್ ಆದ್ರೂ ನಮ್ಮ ಅಪ್ಪ ಇದಕ್ಕೆ ಮಾತಾಡಿಸ್ತಾ ಇಲ್ಲ, ನಾನು ಲವ್ ಮಾಡ್ಬಿಟ್ಟಿದೀನಿ ಅಂತ ಮಾತಾಡಿಸ್ತಾ ಇಲ್ಲ, ನನಗೆ ಫೋನ್ ಮಾಡ್ತಾ ಇಲ್ಲ, ಅದೇ ಬೇಜಾರ್ ಇರ್ತಿತ್ತು. ಅವ್ರ ಕಡೆಯಿಂದ ಅವ್ರಾಗೆ ಏನನ್ನು ತೆಗಿತಿರ್ಲಿಲ್ಲ, ಏನು ಮಾತಾಡ್ತಿರ್ಲಿಲ್ಲ. ಅವ್ರ ತಲೆಯಲ್ಲಿ ಬೇರೆ ಇರ್ತಿತ್ತು, ಆದ್ರೆ ಏನು ಹೇಳ್ತಿರ್ಲಿಲ್ಲ. ಅಂಡ್ ಪುನಃ ನಾನೇ ಡಿಸೆಂಬರ್ ಅಲ್ಲಿ ಅನ್ಸುತ್ತೆ, ಅಕ್ಟೋಬರ್ ಅಲ್ಲಿ ಹೇಳಿ ಡಿಸೆಂಬರ್ ಅಲ್ಲಿ ಕೇಳ್ದೆ, ಪಾಪ ಏನು ಯೋಚನೆ ಮಾಡಿದ್ರಿ, ಏನು ಹೇಳಲೇ ಇಲ್ಲ ಅಂತ. ಆಮೇಲೆ ನಾನು ಹೇಳಿದ್ದೆ, ನೀವು ಒಪ್ಪೋ ತನಕ ನಾನು ಕಾಯ್ತೀನಿ, ನಾನು ಬೇರೆ ಯಾವ ತರ ಡಿಸಿಷನ್ಸ್ ತಗೊಳಲ್ಲ, ನಿಮ್ಗೆ ಇದ್ರೆ ಮಾತ್ರ ಮದ್ವೆ ಆಗೋದು, ಖುಷಿಯಿಂದ ಮಾಡ್ಕೊಡ್ಬೇಕು ಅಂತ ಹೇಳಿದ್ದೆ. ನಾವು ಡಿಸಿಷನ್ ಫರ್ಮ್ ಆಗಿ ತಗೊಂಡಿದ್ವಿ, ಇಬ್ರು ಮನೇಲಿ ಪೇರೆಂಟ್ಸ್ ಒಪ್ಲೇಬೇಕು, ಒಪ್ಪಿದ್ರೇನೆ ನಾವ್ ಮದ್ವೆ ಅನ್ನೋದೇ ಫಸ್ಟ್ ಡಿಸಿಷನ್ ನಮ್ದು. ಆಮೇಲೆ ಡಿಸೆಂಬರ್ ಅಲ್ಲಿ ಕೇಳ್ದೆ, ಫಸ್ಟ್ ನಾನು ಅವ್ರ ಮನೆ ಕಡೆ ಎಲ್ಲ ವಿಚಾರಿಸ್ತೀನಿ, ಆಮೇಲೆ ಅಲ್ಲಿ ತನಕ ನೀನು ಏನು ಡಿಸೈಡ್ ಮಾಡ್ಬಾರ್ದು, ಏನು ನಂಬ್ಕೋಬಾರ್ದು, ನಾನ್ ತೋರ್ಸಿದ ಹುಡ್ಗನ್ ಮದ್ವೆ ಆಗ್ಬೇಕು, ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಂತ ಇದು ಹೇಳಿದ್ರು. ಈ ಟೈಮಲ್ಲಿ ನಾನು ನಮ್ಮ ಮನೇಲೆಲ್ಲ ಹೇಳಿದ್ದೆ, ಗಗನ ಅವ್ರ ಮನೇಲಿ ಹೇಳಿದ್ರಂತೆ, ಹಿಂಗ್ ಹೇಳಿದ್ರಂತೆ ಅಂತ. ಅವಾಗ ನಮ್ಮ ಮನೆಯಲ್ಲೂ ಕೇಳ್ಕೊತಿದ್ರು, ಏನು ಒಪ್ಪುದ್ರಂತ, ಏನಂದ್ರಂತೆ ಅಂತೆಲ್ಲ ನಮ್ಮ ಅಪ್ಪ ಅಮ್ಮನೂ ಕೇಳ್ಕೊ. ನಮ್ಮ ಅಪ್ಪ ಅಮ್ಮ ಕನ್ಫರ್ಮ್ ಆಗಿದ್ರು ನಾನು ಇವಳೇ ಮದ್ವೆ ಆಗೋದು ಅಂತ. ಅವರು ಸಪೋರ್ಟಿವ್ ಆಗಿ ಇದ್ರು ನನ್ಗೆ ಅವಾಗ. ಆಮೇಲೆ ನೆಕ್ಸ್ಟ್ ಪುನಃ ಡಿಸೆಂಬರ್ ಅಲ್ಲಿ ಕೇಳ್ದೆ, ನೆಕ್ಸ್ಟ್ ಏನು ಫರ್ದರ್ ಹೋಗ್ಲಿಲ್ಲ. ಪುನಃ ಫೆಬ್ರವರಿಲಿ ಇವ್ರ ಬರ್ಡೇ ಇತ್ತು. ನನಗೆ ಒಂದ್ ಆಸೆ ಇದ್ದಿದ್ದು, ಇವ್ರ ಬರ್ಡೇಗೆ ಸರ್ಪ್ರೈಸ್, 25th ಬರ್ಡೇಗೆ ಸರ್ಪ್ರೈಸ್ ಬಂದು ನಾನು ನಮ್ಮ ಪಪ್ಪ ಅಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದನ್ನ ಇವ್ರಿಗೆ ಹೇಳ್ಬೇಕು ಅಂತ. ಇಲ್ಲ ನಮ್ಮ ಪಪ್ಪನ್ನ ಕರ್ಕೊಂಡ್ ಬಂದು ಹ್ಯಾಪಿ ಬರ್ಡೇ ವಿಶಸ್ ಹೇಳಿ ಸರ್ಪ್ರೈಸ್ ಮಾಡ್ಬೇಕು, ಆ ತರದ್ ಏನಾದ್ರು ಮಾಡ್ಬೇಕನ್ನೋದು ತುಂಬಾ ಇಷ್ಟ ಇತ್ತು. ಲೈಕ್ ಲಾಸ್ಟ್ ಇಯರ್ ಬರ್ಡೇಗೆ ಈ ವರ್ಷ ಈಡೇರುತ್ತೆ, ಪಪ್ಪ ನನ್ ಬರ್ತ್ಡೇ ವಿಶ್ ಮಾಡ್ತಾರೆ ಈ ವರ್ಷ. ಇವ್ರ ಬರ್ಡೇ ಇತ್ತು. ಲೈಕ್ ನಮ್ಮ ಪಪ್ಪ ಏನು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೇ ಇಲ್ಲ. ನನ್ಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಏನಾಗುತ್ತೆ ಅಂತ. ಲೈಕ್ ನಂಗೆ ಅದನ್ನ ತಡಿಯಕ್ ಆಗದೆ ನಾನೇ ಪುನಃ ಕೇಳ್ದೆ ಫೆಬ್ರವರಿಲಿ. ಪಾಪ ಏನು ಡಿಸೈಡ್ ಮಾಡ್ಲಿಲ್ಲ. ಸಚಿನ್ ನಿಮ್ ಹತ್ರ ಮಾತಾಡ್ಬೇಕಂತೆ. ನಾನು ಇವ್ನ್ಗೆ ನೀನ್ ಮಾತಾಡು ನನಗೆ ನಾನು ನಿಜವಾಗ್ಲೂ ನನ್ ಭಯ ಇರ್ಲಿಲ್ಲ. ಯಾವ್ದೇ ನನ್ ರೆಡಿ ಇದ್ದೆ ಹೋಗಿ ಕೇಳಕ್ಕೆ, ನಾನು ಹೆಣ್ ಕೇಳಕ್ ರೆಡಿ ಇದ್ದೆ ಹೋಗಿ ಮಾತಾಡಕ್ಕೆ. ಯಾವ್ದೇ ರೀತಿ ಹೆದರ್ಕೋತಾ ಇರ್ಲಿಲ್ಲ. ನಾನೇ ಫೀಡ್ ಮಾಡ್ತೀನಿ, ಪಪ್ಪನ್ ಕೇಳು ನಾನು ಬಂದ್ ಮಾತಾಡ್ತೀನಿ ಬೇಕಾರೆ ಅಂತ ಹೇಳ್ತಿದ್ದೆ. ಆಮೇಲೆ ಮಾತಾಡು ಅಂತಾನು ಇವ್ರಿಗೂ ಹೇಳಿ ಒಪ್ಸಿ, ಆ ಕಡೆ ನಮ್ಮ ಅಪ್ಪಂಗೂ ಸಚಿನ್ ನಿಮ್ ಹತ್ರ ಮಾತಾಡ್ಬೇಕಂತೆ ಅಂತ ಹೇಳ್ದೆ. ನಮ್ಮ ಪಪ್ಪನು ಸರಿ ಆಯ್ತು, ಕರ್ಸು ನಾಳೆ ಬೆಳಿಗ್ಗೆ ನೋಡೋಣ ಅಂತ ಅಂದ್ರು. ಸರಿ, ಇವ್ರು ನಮ್ಮ ಮನೆಗ್ ಬಂದಿದ್ದು, ಹೇಳಮ್ಮ ಹೆಂಗ್ ನೀಟಾಗಿ ನಾನು ಫುಲ್ ನೀಟಾಗಿ ಕೂದಲೆಲ್ಲ ಬಾಚ್ಕೊಂಡು ಅಷ್ಟೊತ್ತಿಗೆ ಕಾರ್ ತಗೊಂಡಿದ್ದು. ಅಷ್ಟೊತ್ತಿಗೆ ನಾನು ಡಿಸೆಂಬರ್ 24th ಫೆಬ್ರವರಿಗೆ ಅಂದ್ರೆ 24 ಫೆಬ್ರವರಿ ಹೇಳಿದ್ದು. ಡಿಸೆಂಬರ್ 23rd ಅಲ್ಲಿ ನಾವು ಕಾರ್ ತಗೊಂಡಿದ್ವಿ, ನಾನು ಇವಳು ಸೇರೋನ್ ಕಾರ್ ತಗೊಂಡಿದ್ವಿ. ಲೈಕ್ ನಾನ್ ಕಾರ್ ಯಾಕೆ ತಗೊಂಡಿದ್ರೆ, ಮದ್ವೆ ಅಂತ ಒಂದು ಹುಡುಗಿ ಕೊಡ್ಬೇಕು ಅಂದ್ರೆ ಹುಡುಗನ ಹತ್ರ ಕಾರ್ ಇದ್ರೆ ಇನ್ನೂ ಈಸಿ ಆಗುತ್ತೆ. ಒಂದು ಗುಡ್ ಏನೋ ಒಪಿನಿಯನ್ ಇರುತ್ತೆ ಹುಡುಗನ ಬಗ್ಗೆ ಅಂತ ನಾವು ಕಾರ್ ಬೇಕು ಅಂತಾನೆ ತಗೊಂಡಿದ್ವಿ. ಅಂಡ್ ನಾನು ನೀಟಾಗಿ ರೆಡಿಯಾಗಿ ಫಾರ್ಮಲ್ಸ್ ಎಲ್ಲ ಹಾಕೊಂಡು ಹೋಗಿ ಮನೆಗೆ ಹಣ್ಣು ಸ್ವೀಟ್ ಎಲ್ಲ ತಗೊಂಡು ಹೋದೆ. ನಂಗೆ ಆಮೇಲೆ ಒಂದು ಭಯ ಆಯ್ತು, ನಮ್ಮಪ್ಪ ಫಸ್ಟ್ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ನಾನು ನೀಟಾಗಿ ಪ್ರಾಪರ್ ಆಗಿ ಕೇಳ್ಬೇಕು, ನಾನು ಇವತ್ತು ಕೇಳೋದಕ್ಕೆ ಅವ್ರು ಒಪ್ಕೋಬೇಕು, ಹೆಣ್ ಕೇಳೋದಕ್ಕೆ ಅಂತ ನಾನು ನೀಟಾಗೆಲ್ಲ ರೆಡಿಯಾಗಿ ಫಾರ್ಮಲ್ಸ್ ಹಾಕೊಂಡು ಹೂವು ತಗೊಂಡೋಗಿಲ್ಲ, ಹಣ್ಣು ಸ್ವೀಟ್ ಎಲ್ಲ ತಗೊಂಡು ಹೋಗಿದ್ದೆ. ನಾನು ಹೋದ ತಕ್ಷಣ ಏನ್ ಬೈತಾರೋ ಏನೋ, ಕಡಕಾಗಿ ಏನಾರು ಯಾಕ ನಮ್ಮ ಹುಡುಗಿ ಲವ್ ಮಾಡ್ತಿದ್ದಿ ಅಂತ ಅಂದ್ಬಿಡ್ತಾರೆ ಅಂತ ಸೀರಿಯಸ್ಲಿ ಭಯ ಆಯ್ತು. ಹೋದ ತಕ್ಷಣ ಸಚಿನ್ ಈಗ ಬಂದ, ಬಾ ಕೂತ್ಕೋ ಅಂದ್ರು. ನನ್ಗೆ ಸದ್ಯ ಮಾಮೂಲಿ ಲೈಕ್ ಫ್ರೆಂಡ್ ಆಗಿ ಬರ್ತಿದಾಗ ಹೇಗ್ ರಿಯಾಕ್ಟ್ ಮಾಡಿದ್ರು ಅದಕ್ಕಿಂತ ಸ್ವೀಟ್ ಆಗಿ ರಿಯಾಕ್ಟ್ ಮಾಡಿದ್ರು ನಮ್ಮ ಪಪ್ಪ. ನನ್ಗಂತೂ ಫುಲ್ ಖುಷಿ ಆಯ್ತು. ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರು ಅಷ್ಟು ಸ್ಮೂತ್ ಆಗಿ ರಿಯಾಕ್ಟ್ ಮಾಡ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕೂತ್ಕೊಂಡು ಮಾತಾಡಿದ್ರು, ಸ್ವಲ್ಪ ಏನು ತಿಂಡಿ ಮಾಡು ಅಂತ ಫೋರ್ಸ್ ಮಾಡಿದ್ರು. ಸ್ವಲ್ಪ ತಿಂಡಿ ಮಾಡ್ದೆ ನಾನು. ತಿಂಡಿ ಹಾಕೊಡು ಅಂತ ಹೇಳಿದ್ರು ನನ್ಗೂ. ಅವ್ನ್ ತಿಂಡಿ ಮಾಡ್ಕೊಂಡ್ ಬಂದಿದ್ದ, ನಾನ್ ತಿಂಡಿ ಮಾಡಿದಾರೆ ಪಪ್ಪ ಅಂದ್ರು, ಹಾಕೊಡು ಅಂತ ಹೇಳಿ ತಿಂಡಿ ಹಾಕೊಟ್ಟೆ, ತಿಂದ್ರು. ಆಮೇಲೆ ನಾನು ಒಳಗಿದ್ದೆ, ಇವ್ರು ಕೇಳಿದ್ರು ನಮ್ಮಪ್ಪ ಕುತ್ಕೊಂಡು, ಹೆಂಗೆ ಏನ್ ಸಮಾಚಾರ ಅಂತ ಕೇಳಿದ್ರು.
ಅದೇ ಅಂಕಲ್ ಗೊತ್ತಲ್ಲ ಹಿಂಗೆ ಲವ್ ಮಾಡ್ತಿದ್ವಿ, ಗಗನ ಎಲ್ಲ ಹೇಳಿದಾಳೆ, ಅದೇ ಮದುವೆ ಆಗ್ಬೇಕು ಅನ್ಕೋತಿದ್ವಿ ಅಂತ ಅಂದೆ. ಅದೇ ಅವತ್ತು ಅವ್ರು ಅದೇ ಹೇಳಿದ್ದು. ಅದೇ ನಿಮ್ಮ ಮನೆ ಕಡೆ ಎಲ್ಲ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ. ಅವಳು ಹೇಳಿದಾಳೆ ನಾನು ನಾನು ಒಪ್ಪಿದ್ರೆ ಮಾತ್ರ ಅಂತ, ಆಮೇಲೆ ಇಲ್ಲ ಅಂತ, ಗಣಕೂಟ ಬಂದ್ರೆ ಮಾತ್ರ ಮದುವೆ ಮಾಡೋದು ಅಂತೆಲ್ಲ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಅವಾಗ್ಲೂ ಅಕ್ಸೆಪ್ಟೆನ್ಸ್ ಇಲ್ಲ. ಒಂದ್ ಮಾತು ಹೇಳಿದ್ರು, ಗಣಕೂಟ ಬಂದ್ರೆ ಮಾತ್ರ ಮದುವೆ ಮಾಡೋದು, ಇಲ್ಲ ನಿಂದಾರಿ ನಿನ್ಗೆ ಇವಳ್ದಾರಿ ಇವಳಿಗೆ ಅಂತ. ನಿಂದಾರಿ ನಿಂಗೆ ಇವಳ್ದಾರಿ ಇವಳಿಗೆ ಅಂತ. ನಾನು ಯಾರು ಹೇಳ್ತಾರೆ ಒಪ್ಪಿಗೆ ಕೊಡ್ತಾರೇನೋ ಅನ್ಕೋಗಿದ್ರೆ ಅವ್ರು ಒಪ್ಪಿಗೆ ತರ ಏನು ಹೇಳಿಲ್ಲ, ಬಟ್ ಬೈಲಿಲ್ಲ, ಆಮೇಲೆ ಏನು ರೇಗ್ಲಿಲ್ಲ, ಕಾಮ್ ಆಗಿ ಫ್ರೆಂಡ್ ತರನೇ ಮಾತಾಡ್ಸಿ ಎಲ್ಲ ವಿಚಾರಿಸ್ಕೊಂಡ್ರು, ಹೇಗೆ ನನ್ ಬಗ್ಗೆ ವಿಚಾರಿಸಿದ್ರು, ಹೆಂಗ್ ಏನು ಮನೇಲಿ ಹೆಂಗಿದೆ, ಏನೇನಿದೆ, ನಿಮ್ಮ ಅಪ್ಪ ಎಲ್ಲ ಏನ್ ಮಾಡ್ತಾರೆ ಎಲ್ಲ ಮನೆ ಕಡೆ ಎಲ್ಲ ವಿಚಾರಿಸ್ಕೊಂಡ್ರು. ಯೂಶಲಿ ಒಂದ್ ಹುಡುಗಿ ಅಪ್ಪಂಗೆ ಅದೆಲ್ಲ ಫುಲ್ ಡೌಟ್ಸ್ ಇರುತ್ತೆ, ಅವ್ರು ಏನೇನ್ ಡೌಟ್ಸ್ ಇದೆ ಎಲ್ಲ ತಿಳ್ಕೊಂಡ್ರು. ಅದಾದ್ಮೇಲೆ ಅವತ್ತು ಏನು ಹೇಳುದು, ನಿಮ್ ಮನೆ ಕಡೆ ಬಂದ್ ನೋಡ್ತೀವಿ ಅಂತ ಏನು ಕ್ವಶನ್ ಮಾರ್ಕ್, ಪುನಃ ಕ್ವಶನ್ ಮಾರ್ಕ್, ನಮ್ಗಿನ್ನೂ ಬಟರ್ಫ್ಲೈಸ್ ಅವಾಗಿಂದನೂ. ಆಮೇಲೆ ನೆಕ್ಸ್ಟ್ ಅವ್ರ ಮನೆಗ್ ಹೋಗಿ ನಮ್ಮ ಅಪ್ಪ ಅಂದ್ರೆ ವಿಚಾರಿಸ್ಕೊಂಡ್ ಬರ್ಬೇಕು ಅವ್ರ ಮನೆ ಕಡೆ. ಆದ್ರೆ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ರು, ಸೀಮಂತ ಮತ್ತೆ ಪಾಪು ಆಗೋದು ಅಂತೆಲ್ಲ ಸ್ವಲ್ಪ ಡಿಲೇ ಆಯ್ತು. ನಂಗೆ ಆ ಡಿಲೇಲು ನನ್ಗೆ ಆಗ್ತಾ ಇಲ್ಲ, ಏನಾದ್ರು ಆನ್ಸರ್ ಬೇಕು, ಆನ್ಸರ್ ಇದ್ರೆ ತಾನೇ ಏನ್ ನಮ್ಮಪ್ಪ ಒಪ್ತಾರೋ ಒಪ್ಪಲ್ವೋ ಏನು, ಅದು ತುಂಬಾ ಭಯ ಇತ್ತು ಆ ಫೇಸು. ಆಮೇಲೆ ಕೇಳ್ತಾನೆ ಇದ್ದೆ. ಆಮೇಲೆ ಒಂದಿನ ನಮ್ಮ ಅಪ್ಪನೇ ಡಿಸೈಡ್ ಮಾಡಿ ಹೋಗಿ ಊರ್ ಕಡೆ ಎಲ್ಲ ಹೆಂಗೆ ಇವ್ರ ಮನೆಯವರು, ಅವ್ರ ಅಪ್ಪ ಅಮ್ಮ ಗೊತ್ತಿತ್ತು ಪಾಪ ವಿಚಾರ್ಸಕ್ ಹೋಗ್ತಾರೆ ಅಂತ. ಲೊಕೇಶನ್ ನಾ ಕೊಟ್ಟಿದ್ದೆ ಇವ್ರಿಗೆ, ಪಾಪನ್ ಕೊಡು ಅಂತ. ಹೋಗಿ ಸುಮ್ನೆ ಊರೊಳಗಡೆ ಒಂದು ವಿಚಾರಿಸ್ಕೊ ಬಂದವ್ರೆ. ಯಾರನ್ನೂ ಕೇಳಿದ್ದಾರೆ ಅವ್ರ ಹೆಂಗೆ ಆಯ್ತಾ ಅಂತ ಎಲ್ಲ. ಅವರೆಲ್ಲ ಏನಿಲ್ಲ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಆಮೇಲೆ ಬಂದ್ರು, ನಾನ್ ಕೇಳ್ದೆ ಏನಾಯ್ತು ಅಂತ. ನನಗೇನು ಫುಲ್ ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಓಕೆ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಜ್ಜಿ ಹತ್ರ ಹೇಳಿದ್ರಂತೆ, ನಮ್ಮ ಅಜ್ಜಿನೂ ಹಿಂಗೆ ಏನು ಮದ್ವೆ ಮಾಡಲ್ವಾ ಅಂತ. ಅವ್ರಿಗೂ ಇನಿಷಿಯಲ್ ಅಲ್ಲಿ ಗೊತ್ತಿರ್ಲಿಲ್ಲ. ಆಮೇಲೆ ನಮ್ಮ ಅಜ್ಜಿಗೂ ಹೇಳ್ದೆ. ನಂಗೆ ಯಾರಿಂದ ಸಪೋರ್ಟ್ ಸಿಕ್ತೋ ಬಿಡ್ತೋ, ನಮ್ಮ ಅಜ್ಜಿ ಪಾಪ ಸಪೋರ್ಟ್ ಮಾಡೋಷ್ಟು ಯಾರು ಮಾಡಿಲ್ಲ. ಲೈಕ್ ಅವ್ರು ಅರ್ಥ ಮಾಡ್ಕೊಂಡ್ರು ಏನು ಎತ್ತ ಅಂತ. ಯಾರು ಇಷ್ಟು ಸಪೋರ್ಟ್ ಮಾಡ್ಲಿಲ್ಲ. ಅಜ್ಜಿ ವಾಸ್, ನಿನ್ಗೆ ಇಷ್ಟ ಇದೆ ಅಂದ್ರೆ ನೀನ್ ಬಿಡ್ಬೇಡ, ನಿಂತ್ಕೊಂಡು ಫೇಸ್ ಮಾಡು ಎಲ್ಲಾನು. ತುಂಬಾ ಸಪೋರ್ಟ್ ಮಾಡೋರು, ನನಗೂ ಹೇಳೋರು, ಇವಳಿಗೂ ತುಂಬಾ ಹೇಳೋರು. ಲೈಕ್ ನನ್ಗೆ ಅಜ್ಜಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸುತ್ತೆ. ಅದು ತುಂಬಾ ಖುಷಿ. ಅಂಡ್ ನನಗೆ ಒಂದು ಮೋಟಿವ್ ಬೇಕಿತ್ತು ಯಾರ ಕಡೆಯಿಂದನಾದ್ರೂ. ನಂಗೆ ಫ್ರೆಂಡ್ಸ್ ಬಿಟ್ರೆ ಇನ್ ಯಾರು ಇರ್ಲಿಲ್ಲ ಅಲ್ಲಿ. ಹಿಂಗ್ ಹೇಳಿದೆ, ನಮ್ಮಪ್ಪ ಹಿಂಗಂದ್ರು, ನನ್ ಫ್ರೆಂಡ್ ಭಾವ ನಂಗೆ ಹೇಳ್ತಾ ಇದ್ದೆ, ಇಲ್ಲ ಇಲ್ಲಿ ಕಡೆ ಬಿಡ್ಬೇಡ, ಫೇಸ್ ಮಾಡು ಅನ್ನೋ ತರ ಫ್ರೆಂಡ್ ತರ ಅಜ್ಜಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ನಮ್ಗೆ ಅದೊಂದು ಖುಷಿ ಇತ್ತು. ಆಮೇಲೆ ಅದು ಕ್ವೆಶನ್ ಮಾರ್ಕು. ಅಕ್ಕನ್ ಪಾಪು ಎಲ್ಲ ಆಯ್ತು. ಒನ್ ಫೈನ್ ಡೇ ಹೋಗಿ ವಿಚಾರಿಸ್ಕೊಂಡ್ ಬಂದ್ರು. ಅವಾಗ್ಲೂ ಏನು ನಮ್ಮ ಪಪ್ಪ ಓಪನ್ ಆಗಿ ಏನು ಹೇಳ್ತಿರ್ಲಿಲ್ಲ, ಓಕೆ ಆಯ್ತು ಅಂತ. ಅದೇಂಗ್ ಎಕ್ಸೆಪ್ಟೆನ್ಸಿ ಕೊಟ್ಬಿಡ್ತಾರೆ, ಓಕೆ ಇಷ್ಟ ಆಯ್ತು ನನ್ಗೂ, ಹೋಗು ಆರಾಮಾಗಿರು ಅನ್ನೋ ತರ. ಆತರ ಏನು ಹೇಳಲಿಲ್ಲ. ನಾನು ಅದೇ ಊರಿಗೆ ಹೋಗಿ ವಿಚಾರಿಸ್ಕೊಂಡ್ಮೇಲೆ ಕೊಡ್ತಾರೇನೋ ಒಪ್ಪಿಗೆ ಅಂತ ನಾನ್ ಕಾಯ್ತಾ ಇರೋದು ಈ ಕಡೆ. ಇಲ್ಲ ಇನ್ನೂ ಇಲ್ಲ ಏನು. ಆ ಫೇಸ್ ಅಂತೂ ನಮ್ಗೆ ಸಿಕ್ಕಾಬಟ್ಟೆ ಹತ್ತಿದೀವಿ, ಬೇಜಾರ್ ಮಾಡ್ಕೊಂಡಿದೀವಿ. ಅದ್ ಫುಲ್ ಎಮೋಷನಲ್ ರೋಲರ್ ಕೋಸ್ಟರ್ ಆಗಿತ್ತು. ಆ ಟೈಮಲ್ಲಿ ಕೆಲವ್ರದ್ದು ಬೇರೆಯವ್ರದೆಲ್ಲ ಮದ್ವೆ ಆಗ್ತಿದೆ, ನಮ್ಗೆ ಗೊತ್ತಿರೋರ್ದೆಲ್ಲ. ನಮ್ಗೇನು ಮೂವ್ ಆಗ್ತಿಲ್ವಲ್ಲ, ಅಟ್ಲೀಸ್ಟ್ ಒಂದು ಕನ್ಫರ್ಮೇಶನ್ ಸಿಕ್ಕರೆ ಸಾಕು. ನಾನು ಲೈಕ್ ಮದ್ವೆ ಅರ್ಜೆಂಟ್ ಇರ್ಲಿಲ್ಲ, ನಮ್ಮ ಪಪ್ಪನ ಅಕ್ಸೆಪ್ಟೆನ್ಸಿ ಬೇಕಿತ್ತು. ನಾನು ಹತ್ತಿದೀನಿ ಕೂಡ, ಏನು ಹೇಳ್ತಾ ಇಲ್ಲ, ಏನು ಆಗ್ತಾ ಇಲ್ಲ. ಆತರ ಎಮೋಷನ್ಸ್ ತುಂಬಾ ಇತ್ತು. ಅದೊಂದ್ 6 months ತುಂಬಾ ಎಮೋಷನ್ಸ್ ಇತ್ತು. ಎಮೋಷನಲ್ ಆಗಿದ್ವಿ, ಅದೆಲ್ಲ ಫೇಸ್ ಮಾಡಿದೀವಿ. ಆಮೇಲೆ ಪುನಃ ಅಕ್ಕನ್ ಪಾಪು ಎಲ್ಲ ಆಯ್ತು. ನಮ್ಮಪ್ಪ ಹೇಳಿದ್ರು, ಈಗ ನಮ್ ಅಳಿಯ ಎಲ್ಲ ಒಪ್ಪಬೇಕು, ನಮ್ ಮನೆ ಕಡೆ ಎಲ್ಲ ಒಪ್ಪಬೇಕು ಅಂತ ಇವ್ರಿಗೆ ಮೊದ್ಲೇ ಹೇಳಿದ್ರು. ನಮ್ಮ ಅಣ್ಣಂದಿರ್ಗೆಲ್ಲ ಹೇಳ್ತೀನಿ, ನಮ್ಮ ಅಳಿಯಂಗ್ ಹೇಳ್ತೀನಿ, ಎಲ್ಲಾರ ಅಕ್ಸೆಪ್ಟೆನ್ಸಿ ತಗೊಂಡೇ ಮದ್ವೆ ಮಾಡೋದು ಅಂತ. ಸರಿ, ಅದಾದ್ಮೇಲೆ ಒನ್ ಫೈನ್ ಡೇ ನಮ್ ಭಾವಂಗೂ ಹೇಳ್ದೆ. ನಮ್ ಭಾವವು ನಾನು ಅನ್ಕೊಂಡಿದ್ದೆ ಅಂತ ಅವರು ನಾರ್ಮಲ್ ಆಗಿ ರಿಯಾಕ್ಟ್ ಮಾಡಿದ್ರು. ಸರಿ ಆಯ್ತು, ನೋಡೋಣ ಬಿಡಿ, ಇಷ್ಟಪಟ್ಟಿದ್ಯಾ ಅಂದ್ಮೇಲೆ ಇನ್ನೇನು ಮಾಡಕ್ಕಾಗಲ್ಲ, ಬಿಡಲ್ಲ ನೀನು ಅಂತಾನು ಹೇಳಿದ್ರು. ಆಮೇಲೆ ನೋಡು, ಇದಕ್ಕಿಂತ ಒಳ್ಳೆ ಸಂಬಂಧ ಬರುತ್ತೆ, ಯೋಚನೆ ಮಾಡು ಅಂತಾನು ಹೇಳಿದ್ರು. ನಾನಿಲ್ಲ, ಆಗಲ್ಲ, ಬೇರೆ ಹುಡ್ಗನ್ ನನ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಹೇಳಿದ್ದೆ. ಅದಾದ್ಮೇಲೆ ಪುನಃ ನಾನೇ ಕೇಳ್ಕೊಂಡ್ ಬಂದೆ. ಆಮೇಲೆ ಒಂದ್ ದಿವಸ ನಮ್ಮ ಅಜ್ಜಿ ಮತ್ತೆ ಪಪ್ಪ ಊರಿಂದ ಬರ್ತಾ ಇದ್ರು. ಅವಾಗ ನಮ್ಮ ಅಜ್ಜಿ ಹೇಳಿದ್ರು, ಲೈಕ್ ಒಂದು ಎಸ್ ಅವ್ರ ನೋ ಕೊಡ್ಬೇಕು, ಅವಳು ಆಸೆ ಇಟ್ಕೊಂಡಿದ್ದಾಳೆ, ಅದು ಸರಿ ಬರಲ್ಲ, ಆಗತ್ತಾ ಇಲ್ವಾ ಹೇಳ್ಬಿಡಿ ಅಂತ. ಆಗ ನಮ್ ಪಪ್ಪ ಒಂದ್ ಮನ್ಸ್ ಮಾಡಿ, ಸರಿ ಈ ಸಂಡೇ ಬರಕ್ ಹೇಳಿ ಹುಡುಗನ್ ಮನೆಯವ್ರಿಗೆ, ಊರಿಗೆ ಬರಕ್ ಹೇಳಿ. ಕೇಳ್ತಿದ್ರು, ಏನಂದ್ರು ಅಂತೆ ಪಪ್ಪ, ಏನಂದ್ರಂತೆ ನೋಡ್ಕೊ ಹೋದ್ರಂತ, ಓಕೆ ಅಂತ ಕೇಳೋರು. ನಾನು ಇಲ್ಲ, ಇನ್ನೂ ಇಲ್ಲ, ಅವ್ರ ಏನು ಹೇಳಿಲ್ಲ ಅಂತ. ಆಮೇಲೆ ನಮ್ಮಪ್ಪಂಗೆ ಅವಾಗ ನಮ್ಮ ಅಜ್ಜಿ ಹೇಳಿದ್ಮೇಲೆ ಒಂದ್ ಮಾತು ನೋಡಿ ಯೋಚನೆ ಮಾಡಿ ಒಂದೇನಾದ್ರೂ ಹೇಳ್ಬೇಕು, ಇಲ್ಲ ಅಂದ್ರೆ ಸರಿ ಬರಲ್ಲ ಅಂತ ಹೇಳಿದ್ಮೇಲೆ ನಮ್ಮಪ್ಪ ಸರಿ ಆಯ್ತು ಕರ್ಸಿ ಅಂತ ಹೇಳಿದ್ರು. ಕರ್ಸಿ ಅಂತ ಹೇಳಿದ್ ಒಂದ್ ಕಡೆ ಖುಷಿ ಆದ್ರೆ, ಇನ್ನೊಂದ್ ಕಡೆ ಇನ್ನೊಂದ್ ಪ್ರಪೋಸಲ್ ಬಂತು ಅಂತ. ಏನ್ ಲವ್ ಎಲ್ಲ ಮಾಡ್ತೀರಾ, ನಾನೇನ್ ಅಕ್ಸೆಪ್ಟ್ ಮಾಡಲ್ಲ,
ಬೇಕಾಗಿಲ್ಲ ಇದು ನನ್ನ ಅಕ್ಸೆಪ್ಟೆನ್ಸಿ ಇಲ್ಲ, ಲವ್ ಮ್ಯಾರೇಜ್ ಎಲ್ಲ ನಾನು ಒಪ್ಪಲ್ಲ, ಬೇರೆ ಪ್ರಪೋಸಲ್ ಬಂದಿದೆ ಚೆನ್ನಾಗಿದೆ ಇದ್ಬಿಡು ಒಳ್ಳೆ ಸಂಬಂಧ ಅಂತಾನು ಬೇರೆ ಒಂದ್ಸತಿ ಅಂತಾನೆ ಹೇಳಿದ್ರು. ಅದು ಕರ್ಸಿ ಅಂತ ಹೇಳಿದ್ದಾರೆ. ಅವತ್ತಿನ ದಿನಾನೇ ಇದು ಆಯ್ತು. ಆ ಫುಲ್ ಭಯ. ಅಂಡ್ ಹುಡ್ಗನ್ ಮನೆಯವ್ರು ನೋಡಕ್ಕೆ ಅಂತ ಸಂಡೆ ಕರ್ಸಿದ್ರು. ಅವಾಗ್ಲೂ ನಾನು ಫಸ್ಟ್ ನಮ್ ಪಪ್ಪನ್ ಮುಖ ನೋಡಿ ನಿಮ್ಗೆ ಖುಷಿ ಇದ್ರೆ ಮಾತ್ರ ನಾನು ಹೋಗಿ ಜ್ಯೂಸ್ ಕೊಡೋದು, ಇಲ್ಲ ಅಂದ್ರೆ ನಂಗೆ ಹೋಗಕ್ ಇಷ್ಟ ಇಲ್ಲ. ನಾವು ಆ ಟೈಮಲ್ಲಿ ನಮ್ಮನೇಲೂ ಖುಷಿ ಇತ್ತು ಅವ್ರಿಗೆ. ನಾನು ಮುಂಚೆನೆ ಹೇಳೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಆಮೇಲೆ ಇವ್ರು ಹೋಗ್ಬೇಕು ನಾವ್ ಯಾವ ಜೋಶಲ್ಲಿ ಇದ್ವಿ ಅಂದ್ರೆ ಅವತ್ತೇ ಹೂ ಮುಡ್ಸೋ ಶಾಸ್ತ್ರ ತರ ಆಗುತ್ತೆ ಅಂತ ಅವತ್ತು ಇವತ್ತು ಕನ್ಫರ್ಮ್ ಆಗುತ್ತೆ, ಅನೌನ್ಸ್ ಮಾಡಕ್ ರೆಡಿ, ನಾನು ಎಲ್ಲಾ ಕಡೆ ಅನೌನ್ಸ್ ಮಾಡ್ಬೋದು ಅಂತ ಫುಲ್ ನೀಟಾಗಿ ಅಂತ ಇವ್ರು ರೆಡಿ ಆಗಿ ಬಂದಿದ್ರು. ನಾನು ಎಲ್ಲ ಹೂ ಮುಡ್ಸೋ ಶಾಸ್ತ್ರದಲ್ಲೇ ಹೋಗಿರೋದು. ಅಂದ್ರೆ ಇವ್ರ ಫ್ಯಾಮಿಲಿ ಮೆಂಬರ್ಸ್ 5 ಜನ ಬಂದಿದ್ದಾರೆ, ಆದ್ರೆ ಆ ತರ ಬಂದಿದ್ದಾರೆ. ನಾನು ಫುಲ್ ಖುಷಿಯಿಂದ ಸೀರೆ ಎಲ್ಲ ಉಡ್ಕೊಂಡು ರೆಡಿ ಆಗ್ಬೇಕು ಅಂತೆಲ್ಲ ರೆಡಿ ಆಗಿದ್ದೀನಿ. ಆದ್ರೆ ಅಲ್ಲಿ ತನಕನೂ ನಮ್ಗೆ ಅಕ್ಸೆಪ್ಟೆನ್ಸಿ ಇಲ್ಲ, ನಾವೇ ಮದ್ವೆ ಆಗ್ತೀವಿ ಅನ್ನೋದು ಇಲ್ಲ. ಊಟನೆಲ್ಲ ಮಾಡಿ ಹಾಕಿದ್ರು. ಅದೆಲ್ಲ ಇವ್ರು ತುಂಬಾ ದೂರದಿಂದ ಬಂದಿದ್ದಾರೆ ಅಂತ ಊಟ ಎಲ್ಲ ಅರೇಂಜ್ ಮಾಡಿದ್ವಿ, ಎಲ್ಲ ಇತ್ತು. ಆ ಟೈಮಲ್ಲೂ ನಮ್ಗೆ ಒಂದು ಏನೋ ಒಪ್ಕೊಂಡಿದ್ದಾರೆ ಅನ್ನೋ ಖುಷಿ ಇಲ್ಲ, ಇನ್ನೂ ಕ್ವೆಶನ್ ಮಾರ್ಕ್, ಇನ್ನೂ ಭಯ. ಆಗ್ತಿರ್ಲಿಲ್ಲ. ಹಿಂದೆ ಔಸ್ಕೊಂಡೆಲ್ಲ ಫೋಟೋ ತೆಗೆಸ್ಕೊಂಡು ನನ್ ತಂಗಿ ಕೊಡು ಅಂತ ಕೇಳಿದಕ್ಕೂ ಅವಳು ಏನೋ ಪಪ್ಪ ಇನ್ನು ಅಪ್ರೂವಲ್ ಕೊಟ್ಟಿಲ್ಲ, ನೀನು ಸುಮ್ನೆ ಲೈಕ್ ತುಂಬಾ ಖುಷಿಯಲ್ಲಿ ಇರ್ಬೇಡ ಅನ್ನೋ ತರ ರಿಯಾಕ್ಷನ್ ಇತ್ತು. ನಾನು ಹಂಗೆ ಅನ್ಕೊಂಡಿದ್ದೆ, ಆಯ್ತು ನಮ್ಗೆ ಒಪ್ಪಿಗೆ ಇದೆ, ನಿಮ್ ಮನೆ ಕಡೆ ಬಂದ್ ನೋಡ್ತೀವಿ ಅಂತ ಅಂತಾರೆ ಅಂತಾನೆ ಅನ್ಕೊಂಡಿದ್ದೆ. ಆ ಫೋಟೋನು ನಮ್ ಮನೆ ಸಂದಿಯಲ್ಲಿ ಪ್ಯಾಸೇಜ್ ಅಲ್ಲಿ ಔಸ್ಕೊಂಡ್ ತಗೊಂಡಿದ್ವಿ. ಆಮೇಲೆ ಎಲ್ಲ ಕೂಸ್ಕೊಂಡು ಅದೇ ನಾವು ನಿಮ್ ಮನೆ ಕಡೆ ಬಂದು ನೋಡ್ಬಿಟ್ಟು ಎಲ್ಲ ಬಂದ್ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀವಿ ಅಂತ. ನಮ್ಗೇನು ಒಪಿನಿಯನ್ ಹೇಳಕ್ ಆಗಲ್ಲ ಅಂತಾನೆ ಹೇಳಿದ್ರು. ನಾನ್ ಅವಾಗ ಫ್ಯಾಮಿಲಿ ಅವರು ಪುನಃ ನಮ್ಗೆ ಪರೀಕ್ಷೆ ಕೊಡ್ತಿದಾರಲ್ಲ ಲೈಕ್ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ತರ ಮಾಡಿದ್ರು. ಅಲ್ಲಿ ಆಚೆ ಕಡೆ ಕುತ್ಕೊಂಡು ನಾನು ಏನೋ ಎಲ್ಲೋ ಒಪ್ಕೋತಾರೆ, ಎಲ್ಲಿ ಮದ್ವೆ ಏನು ಅಂತೆಲ್ಲ ಮಾತಾಡ್ತಿದಾರೇನೋ ಅಂತ ಯೋಚನೆ ನಾನು ಒಳಗಡೆ ಇದ್ದೆ. ಆದ್ರೆ ಅವತ್ತುವೆ ನಾನ್ ನಿಮ್ ಮನೆ ಕಡೆ ಬಂದಿ ನೋಡಿ ನಮ್ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬಂದ್ ತೋರ್ಸಿ ಆಮೇಲೆ ಡಿಸೈಡ್ ಮಾಡ್ತೀವಿ ಅಂದ್ರು. ಅಂಡ್ ಅವಾಗ್ಲೂ ನಮಗ್ ಬೇಜಾರು, ಒಪ್ಕೊಳ್ಳಿಲ್ವಾ, ಇನ್ನೂ ಏನು ಕೊಡ್ಲಿಲ್ವಾ ಕನ್ಫರ್ಮೇಶನ್ ಅಂತ. ಅದಾಗ ಒಂದ್ ವಾರಕ್ಕೆಲ್ವಾ ಬಂದಿದೆ. ಅದಾಗ ಒಂದ್ ವಾರಕ್ಕೆ ನಾನೇ ಬೇಗ ನೋಡ್ಕೊಂಡ್ ಬನ್ನಿ ಅದೇನ್ ಹೇಳಿ ಅಂತ ಒಂದ್ ಸ್ವಲ್ಪ ನಮ್ ಕಡೆಯಿಂದನು ಪ್ರೆಷರ್ ಮಾಡ್ತಿದ್ವಿ. ಆಮೇಲೆ ಅವ್ರು ಕೇಳ್ತಾ ಇದಾರೆ ಪಾಪ ಯಾವಾಗ ಬರ್ತೀರಂತೆ ಅಂತೆಲ್ಲ ಸ್ವಲ್ಪ ಆತರ ಹೇಳ್ತಾ ಇದ್ದೆ. ಆಮೇಲೆ ಅದ್ರ ನೆಕ್ಸ್ಟ್ ವೀಕೆಂಡ್ ಒಂದ್ 15 days ಅಲ್ಲಿ ಅವ್ರು ಹೋಗ್ಬಿಟ್ಟು ಬಂದ್ರು. ನಮ್ ಅತ್ತೆದಿರು, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ ಅವರೆಲ್ಲರೂ ಒಂದು ಟಿಟಿ ಮಾಡ್ಕೊಂಡು ಹುಡ್ಗನ್ ಮನೆ ನೋಡೋ ತರ 30 ಜನ ಬಂದಿದ್ರು. ಎಲ್ಲ ದೂರ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಬಂದಿದ್ರು. ಸೊ ನಾವು ಎಲ್ಲ ಅರೇಂಜ್ ಮಾಡಿದ್ವಿ, ಊಟ ಎಲ್ಲ ಅರೇಂಜ್ ಮಾಡಿದ್ವಿ. ಅವರು ಎಲ್ಲ ಊಟ ಎಲ್ಲ ಮಾಡೋದು, ನಮ್ಮ ಮನೆ ಕಡೆ ನೋಡಿದ್ರು, ನಮ್ಮ ಜಮೀನು ಎಲ್ಲ ನೋಡಿದ್ರು. ನೋಡಿ ಅವರು ಕೂತ್ಕೊಂಡ್ರು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಮ್ಮ ಫ್ಯಾಮಿಲಿ ಮೇನ್ ಮೆಂಬರ್ಸ್, ಅವ್ರ ಫ್ಯಾಮಿಲಿ, ಇವ್ರ ಚಿಕ್ಕಪ್ಪ, ದೊಡ್ಡಪ್ಪ, ಪಪ್ಪ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರು. ಸರ್ ನಾನು ಇವಾಗ್ಲೂ ಆಗಲ್ಲ ಅಂತ ಏನಾರು ಹೇಳ್ತಾರೆ ಅಂತ ಒಂದ್ ಕಡೆ ಭಯ. ನನಗೆ ಈ ಕಡೆ ನಾನು ಒಬ್ಳೆ ಇದ್ದೀನಿ, ಪಾಪು ಜೊತೆ ನಾನಿದ್ದೀನಿ ಅಷ್ಟೇ, ಇನ್ನೆಲ್ಲರೂ ಮನೆ ನೋಡಕ್ ಹೋಗಿದ್ದಾರೆ. ಕಾತ್ರ ಏನಂದ್ರು ಅಂತ ಕ್ಯೂರಿಯಾಸಿಟಿ ಕೂತ್ಕೊಂಡು ಅದೇ ಹಿಂಗ್ ಮದ್ವೆ ಯಾವಾಗ ಮಾಡ್ಕೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ರು. ನನ್ಗೆ ಯಾವಾಗ ಸದ್ಯ ಈ ಕೊನೆಗೂ ಏನೋ ಮದ್ವೆ ಬಗ್ಗೆ ಮಾತಾಡ್ತಾರಲ್ಲ ಅಂತ ಖುಷಿ. ಆಮೇಲೆ ಅದೇ ಹಂಗ್ ಡಿಸ್ಕಸ್ ಮಾಡಿದ್ರು. ಮದ್ವೆ ಡೈರೆಕ್ಟ್ ಅಪ್ರೂವ್ ಇಲ್ಲ, ಇವ್ರ ಮನೆಗ್ ಹೋಗಿ ಆಮೇಲೆ ಅದ್ ಮಾತಾಡಿದ್ದು. ಆಮೇಲೆ ನೆಕ್ಸ್ಟ್ ಡೇ ನಮ್ಮ ಹತ್ರ ಇನ್ನೇನು ಅವ್ರ ಮನೆಗ್ ನಾವ್ ಹೋಗಿ ಬಂದ್ವಿ, ಇವ್ರು ನಮ್ ಮನೆಗ್ ಬಂದಾಯ್ತು. ಅವ್ರು ಇಷ್ಟ ಪಟ್ಬಿಟ್ಟಿದ್ದಾರೆ ಅಂದ್ಮೇಲೆ ಮದ್ವೆ ಮಾಡ್ಕೊಡೋಣ, ಚೆನ್ನಾಗಿರ್ತಾರೆ ಅಂತ ಒಂದ್ ಅಕ್ಸೆಪ್ಟೆನ್ಸಿ ಕೊಟ್ಟಿ ಅವತ್ತಿನ ದಿನನೇ ಮದ್ವೆ ಡೇಟ್ ಯಾವಾಗ ಪಟ ಮುಗಿಸ್ಬಿಡ್ಬೇಕು, ಟೈಮೇ ಕೊಡ್ತಾ ಇಲ್ಲ. ಎಲ್ಲ ಡಿಸ್ಕಸ್ ಮಾಡ್ಕೊಂಡು ನಾವು ಒಳ್ಳೆಯರ್ಸುಪುರಲ್ಲ ಚಂದ್ರಪುರ ಮದುವೆ ಮಾಡ್ಕೊಡ್ತೀವಿ ಅಂತೆಲ್ಲ ಡಿಸ್ಕಸ್ ಮಾಡ್ಕೊಂಡು ಜೂನ್ ಅಲ್ಲಿ ಇದೆಲ್ಲ ಆಗಿದ್ದು 2024 ಜೂನ್ ಅಲ್ಲಿ. ಆಮೇಲೆ ಎಂಗೇಜ್ಮೆಂಟ್ ಯಾವಾಗ ಮಾಡ್ಕೊಳ್ಳೋ ನಾವೆಲ್ಲ ನೋಡ್ಬಿಟ್ಟು ವಿಚಾರಬಿಟ್ಟು ಹೇಳ್ತೀವಿ ಅಂತ ಇವರು ಪಾಪ ಹೇಳಿದ್ರು ನಮ್ಗಲ್ಲೇ. ಆಮೇಲೆ ಜೂನ್ ಅಲ್ಲಿ ಎಲ್ಲ ಆಯ್ತು, ಅಕ್ಸೆಪ್ಟೆನ್ಸಿ ಜೂನ್ ಅಲ್ಲಿ ಸಿಕ್ತು. ನಮ್ಗೂ ಒಂಥರ ಖುಷಿ. ಆಮೇಲೆ ನಮ್ ಕೆಲ್ಸಗಳೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಅದೇ ನಾನು ಅಕ್ಸೆಪ್ಟೆನ್ಸಿ ಸಿಕ್ಕಿದ ತಕ್ಷಣ ಸಾಗಾ ಸ್ಟೋರೀಸ್ ಅಂತ ಪೇಜ್ ಓಪನ್ ಮಾಡಿದ್ದೆ. ಅದು ಒಂದು ಫಸ್ಟ್ ರೀಲ್ ಮಾಡಿ ಒಪ್ಪಂದ ಶಾಸ್ತ್ರ ಅಂತ ರೀಲ್ ಮಾಡಿ ಹಾಕಿದೆ. ಅದನ್ನೇ ಫಸ್ಟ್ ಹಾಕಿದ್ದು, ಅದನ್ನೇ ಫಸ್ಟ್ ಹಾಕ್ಬೇಕು ಪೇಜ್ ಓಪನ್ ಮಾಡಿ ಅಂತ ವೇಟ್ ಮಾಡ್ತಾ ಇದ್ವಿ. ಸಾಗಾ ಸ್ಟೋರೀಸ್ ಗೆ ಅದನ್ನ ಫಸ್ಟ್ ರೀಲ್ ಕಂಟೆಂಟ್ ಅಂತ ಹಾಕಿದ್ದು. ಅದು 1 million ರೀಚ್ ಆಯ್ತು. ಅದೇ ಎಷ್ಟು ಖುಷಿ ಅಂದ್ರೆ ನಮ್ಗೆ ಏನೋ ತುಂಬಾ ಸಪೋರ್ಟ್ ಸಿಕ್ತು ಜನಗಳಿಂದ, ಅದು ಖುಷಿ ಆಯ್ತು. ಆ ರೀಲ್ಗೆನೆ ತುಂಬಾ ಕಮೆಂಟ್ಸ್, ನೈಸ್ ಕಪಲ್, ಕ್ಯೂಟ್ ಕಪಲ್, ಚೆನ್ನಾಗಿದೆ ಪೇರು ಅಂತ, ಚೆನ್ನಾಗಿರಿ ಅಂತ ಎಲ್ಲ ಕಮೆಂಟ್ ಮಾಡಿದ್ರು. ಆಮೇಲೆ ಆಷಾಢ ಆದ್ಮೇಲೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ August 18th ನಮ್ ಎಂಗೇಜ್ಮೆಂಟ್. August 18th ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆದ್ಮೇಲೆ ಅನ್ಸುತ್ತಲ್ವಾ ನಾವ್ ಯೂಟ್ಯೂಬ್ ಪೇಜ್ ಓಪನ್ ಮಾಡಿದ್ದು. ಎಂಗೇಜ್ಮೆಂಟ್ ಆದ್ಮೇಲೆ ಯೂಟ್ಯೂಬ್ ಪೇಜ್ ಓಪನ್ ಮಾಡಿದ್ದು. ಅಷ್ಟೊತ್ತಿಗೆ ಸಾಗಾ ಸ್ಟೋರೀಸ್ ಇನ್ಸ್ಟಾಗ್ರಾಮ್ ಪೇಜ್ ಇತ್ತು. ಯೂಟ್ಯೂಬ್ ಮಾಡ್ಬೇಕು ಅಂತ ತುಂಬಾ ದಿನದ ಆಸೆ ಇತ್ತು ನನ್ಗೆ. ಬೇಗ ಯಾಕೆ ಅನೌನ್ಸ್ ಆಗ್ಬೇಕು ಅಂದ್ರೆ ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡ್ಬೇಕು, ಬೇಗ ಶುರು ಮಾಡ್ಬೇಕು, ಇಲ್ಲ ಲೇಟ್ ಆಗುತ್ತೆ ಅಂತ ಇತ್ತು. ಸೊ ಸಿಕ್ಕಿದ್ದೆ ಎಲ್ಲ ಶುರು ಮಾಡಿದೆ. ನಮ್ಗೆ 2024 ಅಲ್ಲೇ ಮದ್ವೆ ಆಗ್ಬೇಕು ಅನ್ನೋದು ಇರ್ಲೇ ಇಲ್ಲ. ಇವ್ರಿಗೆ ಜಾಸ್ತಿ 2025 ಅಲ್ಲಿ ಆಗ್ಬೇಕು ಅಂತ. ನಮ್ಮ ಮನೆ ಕಡೆ 2025 ಆದ್ರೆ ಚೆನ್ನಾಗಿರುತ್ತೆ ಅಂತ ಅಂತಿದ್ರು.
ಬಟ್ ಅದೇನೋ ಗುರುಬಲ ಇರಲ್ಲ ಅದು ಇದು ಅಂತ 24 ನಾನ್ 2024 ಅಲ್ಲಿ ಆಗ್ಬೇಕನ್ನೋದಿತ್ತು. ಆದ್ರೆ ಇವ್ರು 2025 ಅಂತಿದ್ದಕ್ಕೆ ಓಕೆ 2025 ಅನ್ಕೊಂಡಿದ್ವಿ. ಆದ್ರೆ ನಮ್ ಫ್ಯಾಮಿಲಿ ಅವ್ರು ಅಷ್ಟೊಂದೆಲ್ಲ ದೂರ ಹೋಗೋದ್ ಬೇಡ, ಆಮೇಲೆ ಆ ಟೈಮ್ ಚೆನ್ನಾಗಿತ್ತು, ಆ ಡೇಟ್ಸ್ ಆ ಟೈಮ್ ಚೆನ್ನಾಗಿತ್ತು ತುಂಬಾ ಅಂತ ಚೆನ್ನಾಗಿದೆ ಅನ್ಬಿಟ್ಟು 2024 November ನವೆಂಬರ್ 16 17 ಮದುವೆ ಫಿಕ್ಸ್ ಮಾಡಿ ಚೌಟ್ರಿ ಎಲ್ಲ ಬುಕ್ ಮಾಡಿ ಅದೇ ಇಲ್ಲ ಅವಾಗ ನಾವು ಫುಲ್ ಜೋಶ್ ಅಲ್ಲಿ ಶಾಪಿಂಗ್ ಏನ್ ಕೇಳ್ತೀರಾ, ಓಡಾಡೋದ್ ಏನ್ ಕೇಳ್ತೀರಾ, ಅದನ್ನ ಔಟ್ಫಿಟ್ ತಗೊಳೋದ್ ಏನ್ ಕೇಳ್ತೀರಾ, ಎಲ್ಲ ಏನೋ ಸಿಕ್ಬಿಟ್ಟಿದೆ ನಮ್ಗೆ ಪ್ರಪಂಚದಲ್ಲಿ ಇನ್ನಷ್ಟು ಖುಷಿ ಇಬ್ರಿಗೂ. ಅಂಡ್ ಮದ್ವೆ ದಿನ ಅಂಡ್ ಇದೆಲ್ಲ ಆಯ್ತು, ಶಾಪಿಂಗ್ ಮಾಡಿದ್ವಿ ಅದು ಇದು. ಮದ್ವೆ ದಿನ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ. ನನ್ ರಿಸೆಪ್ಷನ್ಗೆ ಕೈ ಇಟ್ಕೊಂಡು ಹೋಗ್ತಾ ಇದ್ರೆ ನನ್ಗೆ ಇಟ್ಸ್ ಫೈನಲಿ ಹ್ಯಾಪನಿಂಗ್ ಅನ್ನೋ ತರ ಫುಲ್ ಖುಷಿ. ಎಷ್ಟೋ ದಿನ ಕನ್ಸು ಹಿಂಗ ಆಗ್ಬೇಕು. ಬೇರೆ ಕಪಲ್ ನೋಡ್ರಿ ಅವ್ರ ಎಂಟ್ರಿ ಆದಾಗ ನಮ್ದು ಯಾವಾಗ ಈ ತರ ಚೌಟ್ರಿಲ್ ಆಗುತ್ತೆ, ನಾವ್ ಯಾವಾಗ ಹಿಂಗೆ ಬೇರೆಯವ್ರ ಎದುರಿಗೆ ನಿಜಾನ ಆಗ್ತಾ ಇದೆಯಾ, ನಂಗೆ ಈಗ್ಲೂ ಒಂದ್ಸಲ ಕನ್ಸ್ ಬೀಳುತ್ತೆ, ನನ್ ಮದ್ವೆ ಆಗಿಲ್ಲ, ನನ್ ಮದ್ವೆಗೆ ನಾ ಇನ್ನು ಪ್ರಿಪೇರ್ ಆಗ್ತಾ ಇದ್ದೀನಿ ಅನ್ನೋ ತರ. ಅದೊಂಥರ ಡ್ರೀಮ್ ತರಾನೇ ಆಯ್ತು ನಂಗೆ. ಇನ್ನೂ ಅದೊಂಥರ ಮ್ಯಾಜಿಕಲ್ ಮೂಮೆಂಟ್ಸ್ ಅನ್ನೋ ತರಾನೇ ಇದೆ. ಅಷ್ಟ್ ಚೆನ್ನಾಗ್ ಆಯ್ತು, ಮದ್ವೆ ಆಯ್ತು. ಅದೇ ಅದ್ರ ಮುಂದಕ್ಕೆ ಇನ್ನೆಲ್ಲ ನಿಮಗೆ ಗೊತ್ತಿದೆ. ಅಲ್ಲಿಂದ ನಾವು ಅನೌನ್ಸ್ಮೆಂಟ್ ಆದಾಗಿಂದಾನೇ ಎಲ್ಲಾ ಬ್ಲಾಗ್ ಮಾಡಿದ್ವಿ. ನಾವು ಹೊಸ ಮನೆ ಮಾಡಿದ್ದು, ಕಂಚಿ ಶಾಪಿಂಗ್ ಹೋಗಿದ್ದು, ಅದೇ ಹೊರಗಡೆ ಹೋಗಿದ್ದು, ಅಲ್ಲಿಂದಾನೇ ಬ್ಲಾಗ್ ಮಾಡಿದ್ವಿ. ರಿಸೆಪ್ಷನ್ ಇಂದ ಮದ್ವೆ ರಿಚುವಲ್ ಸ್ಟಾರ್ಟ್ ಆಗಿಂದ ಪ್ರತಿಯೊಂದು ನಾವು ಬ್ಲಾಗ್ ಮಾಡಿದೀವಿ, ಎಲ್ಲಾನು ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಎಲ್ಲಾ ಬ್ಲಾಗು ನೀವು ನೋಡಿದೀರಾ, ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದೀರಾ. ನಾವ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಸಪೋರ್ಟ್. ತುಂಬಾ ಸಪೋರ್ಟ್ ಬಂತು. ನಮಗ್ ಬರುತ್ತಾ, ರೀಚ್ ಆಗುತ್ತಾ ಅಂತೆಲ್ಲ ಡೌಟ್ ಇತ್ತು. ಒಂದಷ್ಟು ಜನಕ್ಕೆ ರೀಚ್ ಆಗ್ತೀವ, ನಮ್ಗೆ ಅಪ್ರಿಸಿಯೇಷನ್ ಸಿಗುತ್ತಾ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ನೀವು ಆಮೇಲೆ ಒಂದಷ್ಟು ಜನ ಹೊರಗಡೆ ಸಿಕ್ಕಿದ್ರು ಐಡೆಂಟಿಫೈ ಮಾಡಿ ಮಾತಾಡ್ಸ್ತೀರಾ. ಸ್ಟೋರೀಸ್ ಅಲ್ವಾ, ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಇಷ್ಟು ಬೇಗ ರೆಕಗ್ನೈಸ್ ಮಾಡ್ತಿರಲ್ಲ ನಮ್ನ, ಅಷ್ಟು ಖುಷಿ ಕೊಡುತ್ತೆ. ಇಷ್ಟ ಆಗಿತ್ತು. ಆಮೇಲೆ ಎಷ್ಟೋ ಕಮೆಂಟ್ಸ್ ಲವ್ ಸ್ಟೋರಿ ಬ್ಲಾಗ್ ಮಾಡಿ, ಸೊ ಕೊನೆಗೂ ಇದನ್ನ ಈಡೇರ್ಸೋಣ ಅಂತ ಪಣ ತೊಟ್ಟು. ಸಾರಿ ಸ್ವಲ್ಪ ಡಿಲೇ ಆಗಿತ್ತು. ಇಷ್ಟ ಆಗಿತ್ತು ನಮ್ದು ಲವ್ ಸ್ಟೋರಿ, ಮ್ಯಾರೇಜ್ ಸ್ಟೋರಿ ವ್ಲಾಗ್. ಅಂಡ್ ಎಷ್ಟೊಂದ್ ಬಿಟ್ಟಿದೀವಿ, ಏನೇನ್ ಹೇಳಿದ್ವಿ ಗೊತ್ತಿಲ್ಲ ನಮ್ಗೆ. ಆದಷ್ಟು ಕವರ್ ಮಾಡಕ್ ಟ್ರೈ ಮಾಡಿ. ಇನ್ನೇನಾದ್ರೂ ನಿಮ್ ಕ್ವೆಶ್ಚನ್ಸ್ ಇದ್ರೆ ಕ್ವೆಶ್ಚನ್ ಅಂಡ್ ಆನ್ಸರ್ ಹಾಕಿ ಅದನ್ನ ಸೆಪರೇಟ್ ಮಾಡ್ತೀವಿ. ಕ್ವೆಶ್ಚನ್ ಆನ್ಸರ್ ಇನ್ನೊಂದ್ ವ್ಲಾಗ್ ಅಲ್ಲಿ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಅದು ಆನ್ಸರ್ ಮಾಡ್ತೀವಿ. ನಿಮ್ ಕ್ವೆಶ್ಚನ್ಸ್ ಎಲ್ಲ ಇಂಟ್ರೊಡಕ್ಷನ್ ಬ್ಲಾಗ್ ಅಲ್ಲಿ ತುಂಬಾ ಕ್ವೆಶ್ಚನ್ಸ್ ಕೇಳಿದೀರಾ ಆಲ್ರೆಡಿ, ಅದನ್ನ ಆನ್ಸರ್ ಮಾಡೇ ಮಾಡ್ತೀವಿ. ಈ ಬ್ಲಾಗ್ ಅಲ್ಲಿ ಟೈಮ್ ಸಾಲಲ್ಲ ಅನ್ಬಿಟ್ಟು ನಾವು ಅದನ್ನ ಕ್ವೆಶ್ಚನ್ಸ್ ಏನು ತಗೊಳಕ್ ಹೋಗಿಲ್ಲ. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ ಕ್ವೆಶ್ಚನ್ಸ್ಗೆಲ್ಲ ಆನ್ಸರ್ ಮಾಡ್ತೀವಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿ ಯಾವಾಗ್ಲೂ ಸಪೋರ್ಟ್ ಮಾಡ್ತೀವಿ. ಈಗ 15K ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದ್ದಾರೆ, ಬೇಗ 100K ಆಗ್ಲಿ. ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ. ಇನ್ನೇನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಎಲ್ಲಾ ಕ್ವೆಶ್ಚನ್ಸ್ ನ ಡ್ರಾಪ್ ಮಾಡಿ, ಅದನ್ನೆಲ್ಲ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಅಲ್ಲಿ ಪುನಃ ನಿಮ್ಗೆ ಅದು ಬಿಟ್ಸ್ ಅಂಡ್ ಬಿಟ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅಲ್ಲ ಆನ್ಸರ್ ಮಾಡ್ತೀವಿ. ಅಂಡ್ ನಾವ್ ಅದೇ ಗೊತ್ತಿಲ್ಲ ಎಷ್ಟು ಕವರ್ ಮಾಡಿದೀವಿ ಅಂತ. ಮತ್ತೆ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕ್ವೆಶ್ಚನ್ಸ್ ಕೇಳಿ, ಆದಷ್ಟು ಕವರ್ ಮಾಡಕ್ ಟ್ರೈ ಮಾಡ್ತೀವಿ. ಅಂಡ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಹೆಚ್ಚಿನ ವ್ಲಾಗ್ಸ್ ಗಾಗಿ ಸಾಗಾ ಸ್ಟೋರೀಸ್ ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ಯಾವಾಗ್ಲೂ ನಮ್ಮ ಮೇಲೆ ಪ್ರೀತಿ ಇರ್ಲಿ. ಬಾಯ್.